ಸದನವನ್ನು 10 ನಿಮಿಷಗಳ ಕಾಲ ಮುಂದೂಡಿದ ನಂತರದಲ್ಲಿ ಪ್ರತಿಪಕ್ಷದ ನಾಯಕರು ಉಳಿದೆಲ್ಲ ಶಾಸಕರ ಜೊತೆಯಲ್ಲಿ ಅವ್ರದ್ದು ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆಯಂತೆ ಕಾಂಗ್ರೆಸ್ಸಿಂದು. ನಾನು ಅವ್ರು ಬರಬಹುದು ಅನ್ನುವಂಥ ಸಂಪೂರ್ಣ ನಿರೀಕ್ಷೆಯಲ್ಲಿ ಈಗ ನಮ್ಮ ಕಲಾಪವನ್ನು ನಾವು ಮುಂದುವರಿಸೋಣ. ಅವರು ಬರ್ತಾರೆ ಅನ್ನುವಂಥ ನಂಬಿಕೆಯೂ ಇದೆ ನನಗೆ. ಬರಬೇಕು, ಇವತ್ತಿನ ಕಾರ್ಯಕಲಾಪದಲ್ಲಿ ಭಾಗವಹಿಸಬೇಕು ಅಂತ ಮತ್ತೊಂದು ಸಲ ಕೇಳ್ಕೊಳ್ತೀನಿ. ಈಗ ವಿಧೇಯಕವನ್ನು ಪರ್ಯಾಲೋಚಿಸೋದು ಮತ್ತು ಅಂಗೀಕರಿಸೋದು ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಪರವಾಗಿ ಮಾಧುಸ್ವಾಮಿಯವರು ವಿಧೇಯಕವನ್ನು ಸ್ವಲ್ಪ ವಿವರಣೆಯನ್ನು ಅವ್ರಿಗೆ ನೀಡಬೇಕು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಪರ್ಯಾಲೋಚಿಸಬೇಕು ಅಂತೇಳಿ ಸಭೆಯನ್ನು ಸೂಚಿಸಿ ಏನು ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕ ಯಾವ್ದಾರ ಬಿಡ್ತೀರನಪ್ಪ ಇಲ್ಲಿ ಮಾಡಕ್ಕೆ ನೀವು ಸರ್. ಈ ವಿಧೇಯಕನ ನಾವಾಗಲೇ ವಿಧಾನಸಭೆಯಲ್ಲಿ ಇಂಟ್ರಡ್ಯೂಸ್ ಮಾಡಿ ಇದು ವ್ಯಾಪಕವಾಗಿ ಚರ್ಚೆ ಆಗಬೇಕಾಗುತ್ತೆ. ಇಲ್ಲಿ ಬೇಡ, ಒಂದು ಜಂಟಿ ಸಲಹಾ ಸಮಿತಿಯನ್ನು ಮಾಡಬೇಕು, ಅವರ ಅಭಿಪ್ರಾಯಗಳನ್ನೆಲ್ಲ ಕ್ರೋಢೀಕರಿಸಿ ಮತ್ತೊಮ್ಮೆ ಇಲ್ಲಿ ಪರ್ಯಾಲೋಚನೆಗೆ ತರಬೇಕು ಅಂತೇಳಿ ತಾವು ತೀರ್ಮಾನ ಮಾಡಿ ಸದನದಿಂದ ಒಂದು ಜಂಟಿ ಸಲಹಾ ಸಮಿತಿಯನ್ನು ಮಾಡಿದ್ರಿ. ಜಂಟಿ ಸಲಹಾ ಸಮಿತಿಯವರು ಅನೇಕ ಸಲ ಸೇರಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ವರದಿಯನ್ನು ಕೊಟ್ಟಿದ್ರು. ಸದಸ್ಯರಿಗೆ ಸ್ವಲ್ಪ ದೊಡ್ಡ ಕಾಯ್ದೆ ಇರೋದ್ರಿಂದ ಅನುಕೂಲ ಆಗಲಿ ಅಂತ ನಾವು 2 ದಿವಸ ಮೊದಲೇ ವರದಿ ಪ್ರತಿಯನ್ನು ತಲುಪಿಸಿದ್ದೀವಿ ಸರ್. ನಮ್ಮಿಂದ ಯಾವ ಚ್ಯುತಿ ಆಗಲಿಲ್ಲ. ಆ ವರದಿಯನ್ನು ಅನುಸಾರ ಅದರಲ್ಲಿ ಏನು ಮಾಡ್ಬೋದು ಮಾಡಬಾರ್ದು ಅಂಥೇಳಿ ವಿಧೇಯಕದ ಅಂತಿಮ ಬಿಲ್ಲನ್ನು ಇಲ್ಲಿ ಇಟ್ಟಿದ್ದೀವಿ. ಇದಕ್ಕೆ ಎಲ್ಲ ಪಕ್ಷದವರು ಸಹಕರಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಮತ್ತು ಈಗ ಅವ್ರು ಇಲ್ದಲೇನೂ ನಾನು ಯಾಕೆ ಮೂವ್ ಮಾಡಬೇಕಾಗಿದೆ ಅಂದರೆ, ನಾನು ಇದನ್ನು ಇವಾಗ ಕೌನ್ಸಿಲಿಗೆ ತೊಗೊಂಡೋಗಿ ಪಾಸ್ ಮಾಡಿಸ್ಬೇಕಾಗಿದೆ. ಅನಿತಾ ಭಾವಿಸೋದಿಲ್ಲ ಅಂಥೇಳಿ ವಿಧೇಯಕನ ಪರ್ಯಾಲೋಚನೆಗೆ ಹೇಳ್ತಾ ಇದ್ದೀನಿ ಸರ್. ಇದರಲ್ಲಿ ಈಗ ಏನು ಹಾಲಿ ಬೆಂಗಳೂರಿದೆ ಭಾಳ ಅನ್ವೀಲ್ಡಿ ಆಗಿಬಿಟ್ಟಿದೆ ಸರ್. ಹೋದ ಸಲ ನಾವು ಡಿಲಿಮಿಟೇಷನ್ ಮಾಡಿದಾಗ ಅನೇಕ ವ್ಯತ್ಯಾಸಗಳಾಗಿದೆ. ಮತ್ತು ಬೆಂಗಳೂರೀಗ ಬಹಳ ಬೆಳೆದಿದೆ, ಭಾಳ ಅಭಿವೃದ್ಧಿ ಆಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಯಾವುದು, ಪುರಸಭೆ ಯಾವುದು, ಗ್ರಾಮ ಪಂಚಾಯತ್ ಯಾವುದು ಇದರೊಳಗೆ ಸೇರಿರೋದು ಅಂಥೇಳಿ ಗೊತ್ತಾಗಲಾರ್ದಂಥ ಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದನ್ನೇನಾದರೂ ಮಾಡಿ ಒಂದೇ ಚೌಕಟ್ಟಿಗೆ ತರಬೇಕು ಅಂಥೇಳಿ ನಾವಿವತ್ತು ಬೆಂಗಳೂರು ಬೃಹತ್ ನಗರ ಪಾಲಿಕೆ ಬಿಲ್ಲನ್ನು ಇಲ್ಲಿ ಇಂಟ್ರಡ್ಯೂಸ್ ಮಾಡಿದ್ವಿ ಸರ್. ನಾವಿದರಲ್ಲಿ ಪ್ರಮುಖವಾದ ಅಂಶಗಳು ಅಂದರೆ ಡಿಲಿಮಿಟೇಷನ್ ಮಾಡಬೇಕು ಅಂಥೇಳಿ 225ರಿಂದ 250 ವಾರ್ಡ್ಗಳನ್ನ ಮಾಡಬೇಕು. 198 ವಾರ್ಡ್ ಏನು ಬೆಂಗಳೂರಿತ್ತು ಅದನ್ನು 220, ದಯಮಾಡಿ ಮುಗ್ಸಕ್ಕೆ ಬಿಡ್ರಪ್ಪ ಪ್ಲೀಸ್, 225ರಿಂದ 250ವರೆಗೂ ಮಾಡಬೇಕು ಅಂಥೇಳಿ ಪ್ರಾವಿಷನ್ ಮಾಡಿಕೊಂಡು ಬಿಲ್ಲನ್ನು ಇಟ್ಟಿದ್ವಿ. ಈಗ ನೋಟಿಫಿಕೇಷನನ್ನು ನಾವು 243 ವಾರ್ಡ್ಗಳಿಗೆ ಕೊಟ್ಟಿದ್ದೀವಿ ಸರ್. 243 ವಾರ್ಡನ್ನು ಮಾಡಬೇಕಂದ್ರೆ ಜನಸಂಖ್ಯೆ ಆಧಾರ ಮತ್ತು ಶಾಸನಸಭಾ ಕ್ಷೇತ್ರದ ಆಧಾರ ಕೂಡ ನೋಡಬೇಕು ಅಂಥೇಳಿ ಜಂಟಿ ಸಲಹಾ ಸಮಿತಿನಲ್ಲಿ ಚರ್ಚೆ ಮಾಡಿ ಎಷ್ಟು ಸಾಧ್ಯ ಅಷ್ಟು ಒಂದು ವಾರ್ಡು ನಮ್ಮ MLAಗಳ ಕ್ಷೇತ್ರದ ಒಳಗೆ ಬರೋಂಗೆ, ಒಂದು MLA ಕ್ಷೇತ್ರಕ್ಕೆ 3-4 ವಾರ್ಡ್ ಹಂಚಲಾರ್ದಂಥ ಸ್ಟೇಜ್ ತರಬೇಕು ಅಂಥೇಳಿ ತೀರ್ಮಾನ ಮಾಡಿ ನಾವಿವತ್ತು 243 ವಾರ್ಡ್ಗೆ ತಯಾರಿನ ಮಾಡಿದ್ದೀವಿ. ಈ ಮಧ್ಯೆ ಸರ್ ನಮಗೆ ವ್ಯಾಪ್ತಿ ಕೂಡ ಇವತ್ತು ಬೆಂಗಳೂರು ನಗರ ಪಾಲಿಕೆದು, ಬೃಹತ್ ಬೆಂಗಳೂರು ನಗರ ಪಾಲಿಕೆದು ವಿಸ್ತೀರ್ಣ ಕೂಡ ಜಾಸ್ತಿ ಮಾಡಬೇಕು ಅಂಥೇಳಿ ಸದಸ್ಯರ ಅಭಿಪ್ರಾಯ ಕೊಟ್ಟಿದ್ದ ಮೇರೆಗೆ ಇದರ ಆಜುಬಾಜಲ್ಲಿ ಅದು ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯತ್ಗೆ ಇರ್ಬೋದು, ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಆ ಭಾಗ ಕೂಡ ಅವರೇ ನೋಟಿಫಿಕೇಷನ್ ಮಾಡಿಕೊಂಡು ನಂತರದ ಕಾಲದಲ್ಲಿ ಇದಕ್ಕೆ ಸೇರಿಸಬೇಕು ಅಂಥೇಳಿ ಅವ್ರದ್ದೇನು ಅಪೇಕ್ಷೆ ಇದೆ ಅದಕ್ಕೂ ಅವಕಾಶನ ನಾವು ಇವತ್ತು ಕಲ್ಪಿಸ್ಕೊಡ್ತಾ ಇದ್ದೀವಿ ಸರ್. ನಾವು
ಆದ್ಯವಾಗಿ 1 ಕಿಲೋಮೀಟ್ರ್ ತಗೋಬೇಕು ಅಂತೇಳಿ ನಿನ್ನೆ ನಿಮ್ಮ ಜೊತೆ ಕಾಗದ ಕೊಟ್ಟಿದ್ದು ನಿಜ ಸರ್. ಆದರೆ ಒಂದು ಸಣ್ಣ ಇಶ್ಯೂ ರೈಸ್ ಆಗಿಬಿಡ್ತು. 1 ಕಿಲೋಮೀಟ್ರ್ ಆದಮೇಲೆ 100 ಮೀಟ್ರೋ 200 ಮೀಟ್ರೋ 400 ಮೀಟ್ರಲ್ಲೋ ಅದಕ್ಕೆ ಸೇರಿದ ಹಳ್ಳಿ ಇದ್ದರೆ ಅದನ್ನೇನು ಮಾಡೋದು, ಅದನ್ನು ಬಿಟ್ಟು ಮಾಡಬೇಕಾ ಮಾಡಬೇಕಾ ಅನ್ನೋ ಪ್ರಶ್ನೆ ಬಂದಿದ್ದರಿಂದ ಅವ್ರಿಗೇನು ನಾವು ಡಿಲಿಮಿಟೇಷನ್ ಸೆಕ್ಷನ್ 5 ಅವ್ರ ವ್ಯಾಪ್ತಿನ ಮಾಡ್ಕೋಬೋದು ಅಂತ ಹೇಳಿದ್ದೀವಿ. ಅದನ್ನು ಬೇಕಾದರೆ ಅವ್ರೊಂದು ರೂಲ್ಸಲ್ಲಿ ಮಾಡಿಕೊಂಡು ಅದನ್ನು ಮಾಡ್ಕೊಳ್ಳಿ ಅಂತೇಳಿ ಇನ್ ಪ್ರಿನ್ಸಿಪಲ್ ಅರೌಂಡ್ 1 ಕಿಲೋಮೀಟ್ರ್ ಅಂತ ಇಟ್ಕೊಂಡು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಅವ್ರಿಗೇನೆ ಮಾಡ್ಕೋಬೋದು ಅಂಥೇಳಿ ಒಂದು ಅವಕಾಶನ ನಾವು ಇವತ್ತು ಡಿಲಿಮಿಟೇಷನ್ ವ್ಯಾಪ್ತಿನಲ್ಲಿ ಅವ್ರಿಗೆ ಮಾಡಿಕೊಟ್ಟಿದ್ದೀವಿ ಸರ್. ಸರ್, ಎರಡನೇದು ಇದೊಂದು ಭಾಳ ಇಂಪಾರ್ಟೆಂಟ್ ಡಿಸಿಷನ್ ಸರ್. ಪ್ರಾಹಿಬಿಷನ್ ಆಫ್ ಸೈಮಲ್ಟೇನಿಯಸ್ ಮೆಂಬರ್ಶಿಪ್ ಅಂಡರ್ ಸೆಕ್ಷನ್ 48. ಈ ಬೆಂಗಳೂರು ನಗರ ಪಾಲಿಕೆ ಸದಸ್ಯರಾಗಿದ್ದು ಕೂಡ ಅದರಿಂದ ಮೇಲ್ಮನೆ ಸದಸ್ಯರುಗಳಾಗಿರ್ಬೋದು ಅನ್ನೋ ಒಂದು ಅಂಶ ಅಲ್ಲಿತ್ತು ಸರ್. ಇದು ವಿಧಾನಸಭೆ ಶಾಸನಸಭೆಯಲ್ಲೆಲ್ಲೋ ಅವಕಾಶ ರೆಪ್ರೆಸೆಂಟೇಟಿವ್ ಆಕ್ಟಲ್ಲಿ ಇರಲಿಲ್ಲ. ಹಾಗಾಗಿ ನಾವು ಇವತ್ತೊಂದು ತಿದ್ದುಪಡಿ ಮಾಡಿದ್ದೀವಿ ಸರ್. ಅದಕ್ಕೆ ಬೆಂಗಳೂರು ನಗರ ಪಾಲಿಕೆ ಸದಸ್ಯರು ಯಾರಾದರೂ ಆಗಿ ವಿಧಾನಸಭೆ, ವಿಧಾನ ಪರಿಷತ್ತು, ರಾಜ್ಯಸಭೆ ಅಥವಾ ಪಾರ್ಲಿಮೆಂಟ್ಗೆ ಚುನಾಯಿತರಾದರೆ ಅವರು ಆಪ್ಷನ್ ಕೊಟ್ಟು 6 ತಿಂಗಳೊಳಗೆ ತೀರ್ಮಾನ ತಗೊಂಡು ನಗರ ಪಾಲಿಕೆ ಉಳಿಸ್ಕೋತಾರ, ವಿಧಾನಸಭೆನ ಉಳಿಸ್ಕೋತಾರ, ಹೇಗೆ ಈ ಮನೆ ಮತ್ತು ಪಾರ್ಲಿಮೆಂಟ್ಗೆ ನಿಕಟವಾದ ನಿಯಮ ಇದೆ ಅದೇ ನಿಯಮ ಅನುಸರಿಸಿ ತೀರ್ಮಾನ ತಗೋಬೇಕು ಅಂತ ಮಾಡಿದ್ದೀವಿ ಸರ್. ಇದಕ್ಕೆ ಕಾರಣ ಇಷ್ಟೇ ಸರ್, ಅವರು ಈ ಭಾಗದವರೇ ಆಗಿ ಶಾಸಕರಾಗಿದ್ದರೆ ನ್ಯಾಚುರಲ್ ಆಗಿ ಅವರು ಕಾರ್ಪೊರೇಷನ್ ಮೆಂಬರ್ ಆಗ್ತಾರೆ. ಹಾಗಾಗಿ ಇನ್ನೊಬ್ಬರು ಸದಸ್ಯರು ಬರಲಿಕ್ಕೆ ನಮ್ಗೆ ಅವಕಾಶ ಆಗುತ್ತೆ. ಬಹುಶಃ ನಗರದ ಶಾಸಕರೆಲ್ಲ ಇದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ. 2 ಜನ ಮೆಂಬರ್ ಆಗೋದ್ರ ಬದಲು ಒಬ್ಬರೇ ಕೂತ್ಕೊಳೋದ್ರ ಬದಲು ನಾವು ಇದನ್ನು ಸೈಮಲ್ಟೇನಿಯಸ್ ಮೆಂಬರ್ಶಿಪ್ ಇರಬಾರ್ದು, ನೀವಿಲ್ಲ ನಗರ ಪಾಲಿಕೆ ಉಳಿಸ್ಕೊಳ್ಳಿ ಅಥವಾ ವಿಧಾನಸಭೆದೋ ಅಥವಾ ಪಾರ್ಲಿಮೆಂಟ್ದೋ ಯಾವ್ದು ಬೇಕೋ ಅದನ್ನು ಉಳಿಸ್ಕೊಳ್ಳಿ ಅಂದಿದ್ದೀವಿ. ಇದು ಸ್ವಲ್ಪ ತಮಗೆ ಆಮೇಲೆ ಮಾತಾಡ್ತೀನಿ ನಾನು. ವ್ಯತ್ಯಾಸಗಳು ಭಾಳ ಆಗಿಬಿಟ್ಟಿದೆ ಸರ್, ಅದು ಆಗೋಕ್ಕಾಗೋದಿಲ್ಲ. ಎರಡೂ ಸದಸ್ಯತ್ವ ಒಳ್ಳೇದು ಕಾಣಲಿಲ್ಲ ಅಂಥೇಳಿ ಇಡೀ ಕಮಿಟಿ ಒಪ್ಪಂದಕ್ಕೆ ಬಂದು ಇವತ್ತು ನಾವು ಅದನ್ನು ಪ್ರಾಹಿಬಿಷನನ್ನು ತರ್ತಾ ಇದ್ದೀವಿ ಸರ್. ಎರಡು ಕಡೆ ಸದಸ್ಯರಕ್ಕಾಗಲ್ಲ ಕಾರ್ಪೊರೇಷನ್ನವರು, ಐದರ್ ಕಾರ್ಪೊರೇಷನ್ ಆರ್ ಸಮ್ ಅದರ್ ಎಲೆಕ್ಟೆಡ್ ಅಥಾರಿಟಿ ಅಂತ. ಮೂರನೇ ಪ್ರಮುಖವಾದ್ದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಂಟಿ ಕಮಿಟೀಸ್ ಫಾರ್ ಅಂಡರ್ MLA's ಚೇರ್ಮನ್ಶಿಪ್ಪು ಸರ್. ಒಂದು ಕನ್ಸಲ್ಟೇಟಿವ್ ಕಮಿಟಿಯನ್ನು ಮಾಡಿದ್ದೀವಿ ಸರ್. MLAಗಳ ಅಧ್ಯಕ್ಷತೆಯಲ್ಲಿ ಅವ್ರ ಭಾಗ ಏನು ಬರುತ್ತೆ ಅಲ್ಲೊಂದು ಕನ್ಸಲ್ಟೇಟಿವ್ ಕಮಿಟಿ ಮಾಡಿ ಅದಕ್ಕೆ ಸದಸ್ಯರನ್ನ ಪ್ಲೀಸ್ ಈ ಕಡೆ ಬನ್ನಿ ಸರ್ ಮಾಡಿ ಸಂಬಂಧಪಟ್ಟವ್ರನ್ನ ಅದರಲ್ಲಿ ಒಂದಷ್ಟು ಜನನ ನೇಮಕನೂ ಮಾಡಿ ಒಂದು ಕನ್ಸಲ್ಟೇಟಿವ್ ಕಮಿಟಿಯನ್ನು ಹೊಸದಾಗಿ ನಾವು MLAಗಳ ಅಧ್ಯಕ್ಷತೆಯಲ್ಲಿ ಆ ಭಾಗದಲ್ಲಿ ಮಾಡ್ತಾಯಿದ್ದೀವಿ ಸರ್. ಆನಂತರ ಝೋನ್ಸ್ ಇತ್ತು ಸರ್. ಬೆಂಗಳೂರಲ್ಲಿ 8 ಝೋನ್ಸ್ ಇತ್ತು, ಅದನ್ನು 15 ಝೋನ್ಸ್ವರೆಗೂ ಮಾಡ್ಬೋದು ಅಂತ ನಾವು ಈ ಶಾಸನದಲ್ಲಿ ಪ್ರಾವಿಷನ್ ಮಾಡಿದ್ದೀವಿ. ಝೋನಲ್ ಆಫೀಸರ್ ಇರ್ತಿದ್ರು, ಈಗ ನಾವು ಝೋನಲ್ ಕಮಿಟಿ ಮಾಡಬೇಕು. ಝೋನಲ್ ಕಮಿಟಿ ಕೂಡ ಡೆಮೊಕ್ರೆಟಿಕ್ ವ್ಯವಸ್ಥೆನಲ್ಲಿ ಕೆಲಸ ಮಾಡಬೇಕು. ಆಫೀಸರ್ ಜೊತೆಗೆ ನಾವೀಗ ಸೆಕ್ಷನ್ 77 ಝೋನಲ್ ಕಮಿಟೀಸ್ಗೂ ಅವಕಾಶ ಕೊಟ್ಟು ಆ ಕಮಿಟಿಲಿ ಯಾರ್ಯಾರು ಇರಬೇಕು ಅಂತೇಳಿ ಕಾಯ್ದೆನಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ. ಆ ಝೋನಲ್ ಆಫೀಸರ್ ಅಥವಾ ಕಮಿಷನರ್ ಆಫ್ ದಿ ಝೋನ್ಸು ಸೆಕ್ರೆಟ್ರೀಸ್, ನಮ್ಮ ಗೌರ್ಮೆಂಟ್ ಸೆಕ್ರೆಟ್ರೀಸ್ ಕೇಡರ್ನವ್ರು ಇರಬೇಕು ಅಂತ ಮಾಡಿದ್ದೀವಿ. ಯಾಕೆಂದರೆ ನಮ್ಮ ಚೀಫ್ ಕಮಿಷನರ್ನ ನಾವು ಅಡಿಷನಲ್ CS ಲೆವೆಲ್ಗೆ ತೊಗೊಂಡೋಗ್ಬೇಕು, ಎಲಿವೇಟ್ ಮಾಡಬೇಕು ಅಂತ ಮಾಡೋದ್ರಿಂದ ಝೋನಲ್ ಕಮಿಷನರ್ ಏನಿರ್ತಾರೆ ಅವ್ರನ್ನ ಸೆಕ್ರೆಟ್ರೀಸ್ ಲೆವೆಲ್ ಆಫೀಸರ್ಸನ್ನು ಮಾಡಿಬಿಟ್ಟು ಕೊಟ್ಟಿದ್ದೀವಿ ಸರ್. ಇದ್ರ ಜೊತೆಗೆ ಝೋನಲ್ ಸಭೆಯಲ್ಲಿ ಏನೇನು ತೀರ್ಮಾನಗಳಾಗುತ್ತೆ ಅದನ್ನು ಕಾರ್ಪೊರೇಷನ್ಗೆ ಕಳಿಸ್ಬೇಕು. ಎಕ್ಸಿಕ್ಯೂಷನ್ ಆಫ್ ವರ್ಕ್ಸ್ ವಿಚ್ ಈಸ್ ಆಲ್ರೆಡಿ ಡಿಸೈಡೆಡ್ ಬಿಟ್ ಕ್ಯಾಬಿನೆಟ್ ಅದು ಪ್ರಮುಖವಾಗಿ ಝೋನಲಲ್ಲಿ ಮಾಡಬೇಕು. ಕಮಿಟೀಸ್ ಆರ್ ರೆಸ್ಪಾನ್ಸಿಬಲ್ ಕಮಿಟೀಸ್. ಮೊದಲೇ ಏನೋ ಇದ್ದಾರೆ ಅಂತಲ್ಲ, ಆ ಭಾಗದ ಕೆಲಸನ ಅವರು ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಏನೇನು ಆಗಬೇಕು. ಯಾಕೆಂದರೆ ಬೃಹತ್ ಅಂತ ಎಸ್ಸೆ ಇಟ್ಬಿಟ್ಟಿದ್ದೀವಿ, ಒಂದು ಕಾರ್ಪೊರೇಷನ್ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತ. ದೀಸ್ ಝೋನ್ಸ್ ತೀರ್ಮಾನ ಆಗಿರೋ ಕೆಲಸಗಳನ್ನ ಸ್ಪಷ್ಟವಾಗಿ ಮಾಡೋ ಕಡೆ ಅವ್ರಿಗೆ ಅಧಿಕಾರ ಕೊಟ್ಟು ಆಯಾ ಝೋನ್ ಸಮಸ್ಯೆಗಳನ್ನ ಅಲ್ಲಿ ಬಗೆಹರಿಸ್ಕೋಬೇಕು ಅಂಥೇಳಿ ನಾವು ಪ್ರಾವಿಷನ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ. ಅದಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ನಾವು ಲೀಗಲ್ ಸೆಲ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಸರ್. ಆಮೇಲೆ ಸರ್ ನಾವೀಗ ಅಡ್ವರ್ಟೈಸ್ಮೆಂಟ್ ಸರ್, ಈಗ ಅಡ್ವರ್ಟೈಸ್ಮೆಂಟ್ ಏನಾಯಿತು, GST ಬಂದ ಮೇಲೆ ಅಡ್ವರ್ಟೈಸ್ಮೆಂಟ್ ಮೇಲೆ ನಾವು ಅವ್ರಿಗೆ ಟ್ಯಾಕ್ಸ್ ಹಾಕೋಕ್ಕಾಗ್ತಿರಲಿಲ್ಲ. ಹಾಗಾಗಿ ಗೌರ್ಮೆಂಟು ತಗೊಳಕ್ಕಾಗಲ್ಲ. ಸೆಕ್ಷನ್ 157 ಕೆಳಗೆ ಕಾರ್ಪೊರೇಷನ್ ಅವರು ಅಡ್ವರ್ಟೈಸ್ಮೆಂಟ್ ಮೇಲೆ ಫೀ ಫಿಕ್ಸ್ ಮಾಡಲಿಕ್ಕೆ ಇನ್ಸ್ಟೆಡ್ ಆಫ್ ಟ್ಯಾಕ್ಸ್ ಪದ ತೆಗೆದು
ಫೀ ಹಾಕ್ಲಿ ಅಂತೇಳಿ ಅವ್ರಿಗೆ ಇನ್ಕಮ್ ಬರಲಿ ಅಂತೇಳಿ ಮಾಡಿಕೊಟ್ಟಿದ್ದೀವಿ. ಎರಡನೇ ಸಾರಿ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಕೂಡ GST ಬಂದಮೇಲೆ ಏನು ಸ್ಟೇಟಿಗೆ ಬರ್ತಿತ್ತು ಅದು ರದ್ದಾಗ್ಬಿಟ್ಟಿದೆ. ಎಂಟರ್ಟೈನ್ಮೆಂಟ್ ಟ್ಯಾಕ್ಸನ್ನು ಈಗ ಕೆಲವು ನಗರ ಪಾಲಿಕೆಗಳು ಹಾಕುವಂಥ ಸ್ಥಿತಿನ ನಿರ್ಮಾಣ ಮಾಡಿಕೊಂಡು ನಮಗೇನು ಬ್ಯಾನ್ ಮಾಡಿಲ್ಲ ಅಂತಂದಿರೋದ್ರಿಂದ ಕಾರ್ಪೊರೇಷನ್ ಅವರು ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಹಾಕ್ಲಿಕ್ಕೂ ಕೂಡ ನಾವು ಕಾಯ್ದೆನಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಅರ್ಬನ್ ಟ್ರಾನ್ಸ್ಪೋರ್ಟ್ ಫಂಡ್ ಕ್ರಿಯೇಟ್ ಮಾಡಬೇಕು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಡ್ಡಾಯ ಮಾಡ್ತಾ ಇದ್ದೀವಿ ಸರ್. 60, 40 ಆ್ಯಂಡ್ ಅಬೋವ್ ಸೈಟ್ಸ್ ಯಾರು ಇದ್ದರೆ ಕಡ್ಡಾಯವಾಗಿ ಅವರು ರೈನ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ಮಾಡ್ಕೋಬೇಕು. ರೈನ್ ವಾಟ್ರನ್ನ ಅವರು ಸ್ಟೋರ್ ಮಾಡಿ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆನ ಕಡಿಮೆ ಮಾಡಲೇಬೇಕು ಅಂತೇಳಿ ರೈನ್ ಹಾರ್ವೆಸ್ಟಿಂಗ್ ಸ್ಕೀಮನ್ನು ಎಲ್ಲರಿಗೂ ಮಾಡಬೇಕು ಅನ್ನೋ ಪ್ರಪೋಸಲ್ ಇತ್ತು. ಈಗ ಸ್ವಲ್ಪ ತಿದ್ದುಪಡಿ ಮಾಡಿ 60, 40 ಆ್ಯಂಡ್ ಅಬೋವ್ ಸೈಟ್ಸಲ್ಲಿ ಯಾರು ಮನೆ ಕಟ್ಕೊಂಡು ಇಲ್ಲಿ ಇರ್ತಾರೆ ಅಂದರೆ ದೇ ಮಸ್ಟ್ ಹ್ಯಾವ್ ರೈನ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ಅಂತ ಮಾಡಿದ್ದೀವಿ. ಆಮೇಲೆ ಅವ್ರಿಗೆ ಡೇಂಜರಸ್ ಕ್ವಾರಿಗಳನ್ನ ತಡಿಲಿಕ್ಕೆ ಇವತ್ತು ನಾವು ಕಾರ್ಪೊರೇಷನ್ಗೆ ಅಧಿಕಾರ ಕೊಡ್ತಾ ಇದ್ದೀವಿ ಸರ್. ಪವರ್ ಟು ಸ್ಟಾಪ್ ಡೇಂಜರಸ್ ಕ್ವಾರಿಯಿಂಗ್ ಇನ್ ಕಾರ್ಪೊರೇಷನ್ ಏರಿಯಾ. ಇದು ಸಿಟಿ ಈ ಕ್ವಾರಿಯಿಂಗು ಆಗುತ್ತೆ ಅಂದರೆ ಅದನ್ನು ತಡೆಯೋಕ್ಕೆ ಗೌರ್ಮೆಂಟ್ ಹೋಗೋದ್ರ ಬದಲೇ ಕಾರ್ಪೊರೇಷನ್ ಅವರೇ ತಡಿಬೋದು ಅಂತ ಕೊಟ್ಟಿದ್ದೀವಿ. ಪೆನಾಲ್ಟೀಸ್ ಹಾಕಕ್ಕೆ ಅಧಿಕಾರ ಕೊಟ್ಟಿದ್ದೀವಿ. ಆಮೇಲೆ ಹೊಸದಾಗಿ ಸೆಕ್ಷನ್ 284 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ನಾವು ಇವತ್ತು ಈ ಲಾನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್. ಕಾರ್ಪೊರೇಷನಿಗೆ ಸಂಬಂಧಪಟ್ಟಂತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೂಡ ಅವರೇ ಮಾಡಬೇಕಾಗತ್ತೆ. ಅವ್ರಿಗೆ ಪೂರ್ಣ ಅಧಿಕಾರನ ಕೊಟ್ಟು ಇವತ್ತು ಈ ಕೆಲಸನ ಮಾಡಬೇಕಂತ ಮಾಡಿದ್ದೀವಿ. ಇದ್ರ ಜೊತೆಗೆ ಒಂದು ಗ್ರಿವೆನ್ಸಸ್ ರಿಡ್ರೆಸಲ್ ಅಥಾರಿಟಿನ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಕಾರ್ಪೊರೇಷನ್ ಬಗ್ಗೆ ಏನಾದ್ರು ಗ್ರಿವೆನ್ಸಸ್ ಇದ್ದರೆ ಆ ಅಥಾರಿಟಿ ಇದನ್ನು ಕೂತ್ಕೊಂಡು ಇಯರ್ ಮಾಡಿ ಅವ್ರಿಗೆ ನ್ಯಾಯನ ಒದಗಿಸ್ಕೊಡ್ಬೇಕು ಅಂಥೇಳಿ ನಾವು ಇದನ್ನು ಸ್ಪಷ್ಟವಾಗಿ ಕಾನೂನಲ್ಲಿ ಸೇರಿಸ್ಕೊಟ್ಟು ಮಾಡಿದ್ದೀವಿ ಸರ್. ಈವರೆಗೆ ಸನ್ಮಾನ್ಯ ಮೇಯರ್ ಅವ್ರದ್ದು ಮತ್ತು ಉಪಮೇಯರ್ ಅವರ ಅಧಿಕಾರ 1 ವರ್ಷಕ್ಕೆ ಮಾತ್ರ ಇರ್ತಿತ್ತು. ಅದನ್ನು ನಾವೀಗ ಹೊಸ ಕಾನೂನಲ್ಲಿ 30 ತಿಂಗಳು ಬೇರೆ ಎಲ್ಲ ಕಡೆ ಜಿಲ್ಲಾ ಪರಿಷತ್ತು ಬೇರೆ ಬೇರೆ ಕಡೆ ಪಂಚಾಯತ್ತು ಇವೆಲ್ಲ ಏನಿತ್ತು ಅದರಲ್ಲಿ ಏನಿತ್ತು ಹಾಗೆ 30 ಮಂತ್ಸ್ಗೆ ಅವರ ಅಧಿಕಾರನ ತಗೊಂಡೋಗಿದ್ದೀವಿ ಸರ್. ಇದು 30 ಮಂತ್ಸು ಒಬ್ಬರು ಅಧ್ಯಕ್ಷರು ಮೇಯರು ಮತ್ತು ಡೆಪ್ಯೂಟಿ ಮೇಯರ್ಗೆ 2 ವರ್ಷಗಳ ಅಧಿಕಾರನ ಸ್ಪಷ್ಟವಾಗಿ ನಾವು ಕಾನೂನಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ ಇದೊಂದು ಹೊಸ ಬೆಳವಣಿಗೆ. ಬೆಂಗಳೂರು ಮೇಯರ್ ಎಲೆಕ್ಟ್ ಆದರೆ ಅವರು ಒಂದು 30 ತಿಂಗಳು ಕೆಲಸ ಮಾಡ್ಬೋದು. ಆಮೇಲೆ ಇದರಲ್ಲಿ ಸರ್ ನಾವು ಕಾರ್ಪೊರೇಷನ್ ಝೋನ್ಸ್ ಕೂಡ ನಾವು ಕ್ಲಿಯರ್ ಕಟ್ ಆಗಿ ಕಾನೂನಲ್ಲಿ ಹೇಳಿದ್ದೀವಿ ಸರ್. ದಿ ನಂಬರ್ ಆಫ್ ಝೋನ್ಸ್ ಕ್ರಿಯೇಟೆಡ್ ಬೈ ಕಾರ್ಪೊರೇಷನ್ ಶಲ್ ನಾಟ್ ಎಕ್ಸೀಡ್ 15 ಅಂತ ಹೇಳಿದ್ದೀವಿ. ಅದು ಇಟ್ ಡಿಪೆಂಡ್ಸ್ ಸರ್. ಇಫ್ ದೇ ವಾಂಟ್ ದೇ ಕ್ಯಾನ್ ಹ್ಯಾವ್ ಲೆಸ್ಸರ್ ದ್ಯಾನ್ 15 ಝೋನ್ಸ್ ಆಲ್ಸೋ. 15 ಮೀಸರುಗಳು ಮತ್ತು ಅದರ ಆಜುಬಾಜಿನ ಪಟ್ಟಣ ಪಂಚಾಯತ್ ಇರ್ಬೋದು, ಪುರಸಭೆ ಇರ್ಬೋದು, ನಗರ ಪಾಲಿಕೆ ಬೆಂಗಳೂರು ಒಳಗೆ ಇದ್ದಾವೆ ಸರ್. ಎಷ್ಟೋ ಕೆಲವು ಹಳ್ಳಿಗಳಲ್ಲೂ ಸೇರಿಲ್ಲ, ಇಲ್ಲೂ ಸೇರಿಲ್ಲ ಬಿಟ್ಟೋಗಿವೆ. ಅದಕ್ಕೆಲ್ಲ ಸೇರಬೇಕು ಅಂತ ಹೇಳಿ ಮಾಡಿದ್ದೀವಿ ಸರ್. ಈ ಕಾನ್ಸ್ಟಿಟ್ಯೂನ್ಸಿ ಕನ್ಸಲ್ಟೇಟಿವ್ ಕಮಿಟಿ ಏನು ಮಾಡಿದ್ದೀವಿ ಅದರಲ್ಲಿ ಒಂದೇನು ಮಾಡ್ತೀವಿ ಸರ್, ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಫ್ರಮ್ ದಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹೂ ಶಲ್ ಬಿ ದಿ ಚೇರ್ಪರ್ಸನ್. The corporation councillors of all wards in that assembly constituencies are members. Not more than 5 resident association representative of the assembly constituency nominated by the chairperson with the approval of the government are members, and the term of nominated members shall be 30 months ಅಂತೇಳಿ ಮಾಡಿಕೊಟ್ಟಿದ್ದೀವಿ ಸರ್. ನಾಮಿನೇಟೆಡ್ ಮೆಂಬರ್ಗೆ 30 ಮಂತ್ಸ್ ಇಟ್ಟಿದ್ದೀವಿ. ಇನ್ನಿದ್ದವರೆಲ್ಲ ಫುಲ್ ಟರ್ಮ್ ಇರ್ತಾರೆ ಸರ್. ಇನ್ನು ಕಾನ್ಸ್ಟಿಟ್ಯೂನ್ಸಿ ಕನ್ಸಲ್ಟೇಟಿವ್ ಕಮಿಟಿ ಕೆಲಸ ಏನಂದರೆ give aid and advice to zonal committees in the performance of their functions, review the working of the zonal committees and provide suggestions for the improvement of backward ward, monitor the implementation of any projects in that constituency, receive any grievances from the general public relating to functioning of any authority empowered under this law, advise the ward committee in carrying out their functions under this act. Upon the previous sanction of the chairperson, seek such information necessary to review the working of the zonal committee and provide suggestion for the improvement of the zonal of the backward ward areas. Matte zonal committee nalli the chairperson of the zonal committee shall be a councillor representing one of the wards within the zone who shall be elected among the councillors of any such manner as may be prescribed. All councillors elected from the wards within the zone are members. An engineer who is in charge of the particular zone is ex officio member.
one person who is an expert in solid waste management nominated by government, one person who is an expert in urban governance nominated by government. Each jana member ಆಗ್ತಾರೆ. Sir, the term of the chairman of the zonal committee shall be 1 year. A councillor who has become chairperson of the zonal committee shall not be eligible to become chairperson for the second term. ಸರ್ ಇದು ಯಾಕೆ ಮಾಡಿದ್ದೀವಿ ಅಂದರೆ ಅಲ್ಲಿ ಇಬ್ಬರು 3 ಜನವೋ 4 ಜನವೋ ಇದ್ದರೆ ಒಬ್ಬೊಬ್ಬರು ಒಂದೊಂದು ವರ್ಷ ಅಧ್ಯಕ್ಷ ಆಗಲಿಕ್ಕೆ ಈಗೇನಿದೆ ಹಾಗೆ ನಾವು ಅದನ್ನು ಅನುಕೂಲ ಮಾಡಿಕೊಡ್ಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಮಾಡಿದ್ವಿ ಸರ್. ದಿ ಆಫೀಸರ್ಸ್ ಆಫ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಆ್ಯಂಡ್ ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸೀವರೇಜ್ ಬೋರ್ಡ್ who are responsible for the maintenance of services within the concerned zone shall be ex officio members of the zonal committee. Police officers, including traffic in charge of the ward, BESCOM officer in charge of the zone shall attend the meeting of the zonal committee as may be required, but shall not have the right to vote anta ಮಾಡಿದ್ದೀವಿ. The zonal committee shall be coordinator of the zonal commissioner shall be coordinator of the zonal committee. The government shall, by way of rules, specify the qualification, manners of appointment and honorarium of the expert member of the zonal committee. The zonal commissioner shall call for a meeting of the zonal committee at least once a month, and the minutes of every zonal committee meeting shall be recorded, submitted to the chief commissioner and published on such mediums as may be specified within 15 days from the date of the meeting. Mate, the quorum for a zonal committee meeting shall be 1/4. The corporation shall provide an office space and secretarial staff for the working of the zonal committee ಅಂತ ಹೇಳಿ ಮಾಡಿ. ಇದನ್ನು ಯಾಕೆ ಓದಿದೆ ಅಂದರೆ ದಿ ಕಮಿಟಿ ಇರಲಿಲ್ಲ ಸರ್, ಅಲ್ಲಿ ಓನ್ಲಿ ಝೋನಲ್ ಕಮಿಷನರ್ ಇರ್ತಿದ್ರು. ಹೊಸ್ದಾಗಿ ಮಾಡೋದ್ರಿಂದ ಅವ್ರ ಪವರನ್ನು ನಾವು ಮುಂದುವರಿಸಿದ್ದೀವಿ ಸರ್. ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟ್ಯಾಂಡಿಂಗ್ ಕಮಿಟೀಸಲ್ಲಿ ಇಟ್ಟಿದ್ದೀವಿ. ದಿ ಸ್ಟ್ಯಾಂಡಿಂಗ್ಸ್ ಕಮಿಟೀಸ್ ಆಫ್ ದಿ ಕಾರ್ಪೊರೇಷನ್. Standing Committee for Taxation 1, Taxation, Finance and Appeals. ಎರಡನೇದು Public Health, Solid Waste and Disaster Management. C, Establishment and Administrative Reforms. D, on Markets. E, for Ward Level Public Works, Town Planning and Infrastructure. F, for Education and Social Justice. G, Horticulture. H, Audit and Accounts. Each Standing Committee shall consist of 15 councillors who shall be ಎಲೆಕ್ಟೆಡ್ ಅಂತ ಮಾಡಿಕೊಟ್ಟಿದ್ದೀವಿ ಸರ್. ಇದು ಸ್ಟ್ಯಾಂಡಿಂಗ್ ಕಮಿಟೀಸ್ ಎಲ್ಲ ಅವರು ಮೊದಲಿಂದ ಇತ್ತು ಸರ್. ಸ್ವಲ್ಪ ಏರುಪೇರು ಮಾಡಿ ಅವರ ಪವರ್ಗಳನ್ನ ನಾವು ಹೆಚ್ಚು ಕಮ್ಮಿ ಮಾಡಿಕೊಟ್ಟಿರೋದ್ರಲ್ಲಿ ಬಹುಶಃ ಫಂಕ್ಷನಿಂಗ್ ಆಫ್ ದಿ ಬೃಹತ್ ಬೆಂಗಳೂರು ನಗರ ಪಾಲಿಕೆ ಚೆನ್ನಾಗಿ ಆಗುತ್ತೆ ಅಂತ ತಿಳ್ಕೊಂಡು ಮಾಡಿಕೊಡ್ತಾ ಇದ್ದೀವಿ ಸರ್. ಸರ್, ಇದರ ಮೂಲ ಉದ್ದೇಶ ಆನ್ ಪಾರ್ ವಿತ್ ದಿ ರೈಸ್ ಇನ್ ಪಾಪ್ಯುಲೇಷನ್, ಅದಕ್ಕೆ ಅನುಗುಣವಾಗಿ ಮತ್ತು ಏರಿಯಾಕ್ಕನುಗುಣವಾಗಿ ವಾರ್ಡ್ಗಳನ್ನ ಜಾಸ್ತಿ ಮಾಡಿಕೊಂಡು ನಾವಿವತ್ತು ಡಿಲಿಮಿಟೇಷನ್ ಮಾಡಿ ಬೆಂಗಳೂರು ನಗರಕ್ಕೆ ಒಂದು ಒಳ್ಳೆ ಆಡಳಿತ ಕೊಡೋ ದೃಷ್ಟಿಯಲ್ಲಿ ಮಾಡಿರೋದ್ರಿಂದ ಈ ಬಿಲ್ಲನ್ನು ದಯಮಾಡಿ ಪರ್ಯಾವಲೋಚನೆ ಮಾಡಿ ಪಾಸ್ ಮಾಡಿಕೊಡ್ಬೇಕು ಅಂಥೇಳಿ ನಾನು ಸಭೆನ ಕೇಳ್ತೀನಿ. ಭಾಳ ಅಂಶಗಳೇ ಅದನ್ನೆಲ್ಲ ನಾವು ಕೊಟ್ಟಿದ್ದೀವಿ ಆಗಲೇ ಮಾಹಿತಿನ. ಅವರು ಮೆಂಬರ್ಗಳು ದಯಮಾಡಿ ಪಾಸ್ ಮಾಡಿಕೊಡ್ಬೇಕು. ಓಕೆ, ಈಗ ಅರವಿಂದ್ ಲಿಂಬಾವಳಿಯವರು, ಅದಾದಮೇಲೆ ಮುನಿರತ್ನ ಅವರು ತಮ್ಮ ಕರೀತಿ. ಮಾನ್ಯ ಅಧ್ಯಕ್ಷರೇ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಹೊಸ ಕಾನೂನನ್ನು ರೂಪಿಸಕ್ಕೆ ತಂದಿರತಕ್ಕಂಥ ಈ ವಿಧೇಯಕವನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಈಗಾಗಲೇ ತಾವು ಹಿಂದಿನ ಅಧಿವೇಶನದಲ್ಲಿ ಈ ವಿಷಯ ಪ್ರಸ್ತಾಪ ಆದಾಗ ಸದಸ್ಯರೆಲ್ಲ ನಾವು ಒತ್ತಾಯ ಮಾಡಿದ್ವಿ ಸಭಾಧ್ಯಕ್ಷರಿಗೆ, ಇದಕ್ಕೋಸ್ಕರ ಒಂದು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಮಾಡಿ ವಿವರವಾಗಿ ನಾವು ಚರ್ಚೆ ಮಾಡಿ ಇದನ್ನು ತರ್ತೀವಿ ಅನ್ನುವಂಥ ಮಾತು ಕೂಡ ಹೇಳಿದಾಗ ತಾವು ಅದಕ್ಕೆ ಒಪ್ಪಿ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಮಾಡಿ ಹಲವಾರು ಸಭೆಗಳು ನಡೆದು ಈಗ ಈ ಸದನದ ಮುಂದಿದೆ. ಮಾನ್ಯ ಅಧ್ಯಕ್ಷರೇ, ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ತಾವು ಒಂದು ಕಾನೂನನ್ನು ನಿಯಮವನ್ನು ರೂಪಿಸಿದ್ರಿಂದ ಜನ ಇದರಲ್ಲಿ ಸಲಹೆಗಳನ್ನು ಕೊಡೋದಕ್ಕೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಕೆಲವರು ಬಂದ ನೇರ ಕೊಟ್ಟಿದ್ದಾರೆ, ಅದನ್ನು ಕೂಡ ಸಮಿತಿ ಚರ್ಚೆ ಮಾಡಿದೆ. ಆದರೆ ಅಧಿಕೃತವಾಗಿ ನಾವು ಬೆಂಗಳೂರಿನ ಅಭಿವೃದ್ಧಿ ದೃಷ್ಟಿಯಿಂದ ಏನೇನು ಕಾನೂನುಗಳು ಬೇಕು ಅಂತ ಸಂಘ ಸಂಸ್ಥೆಗಳು ಇದರಲ್ಲಿ ಸಲಹೆಗಳನ್ನು ಕೊಡಬೇಕಂತಿದ್ದರು. ಆದರೆ ಈಗ ಬೆಂಗಳೂರಿನ ಪರಿಸ್ಥಿತಿ, ಚುನಾವಣೆ ಇತ್ಯಾದಿ ಹಿನ್ನೆಲೆಗಳು ಇದು ಆದಷ್ಟು ಬೇಗ ಆಗಬೇಕಂತ ನಮ್ಮೆಲ್ಲರದ್ದು ಆಗ್ರಹ ಇತ್ತು.
ಅವ್ರನ್ನಾರು ಜಾಸ್ತಿ ಜನನ ಕೇಳಲಿಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಆ್ಯಕ್ಟ್ ಆದಮೇಲೆ ಇದರಲ್ಲಿ ಏನಾದ್ರು ಬದಲಾವಣೆಗಳು ಬೇಕಾದಾಗ ಬೇಕನ್ನುವಂಥ ಒಂದು ಚರ್ಚೆನೂ ಕೂಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದನ್ನು ತೆರೆದಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸಲಹೆ ಕೊಡ್ತೇನೆ. ಅಧ್ಯಕ್ಷರೇ, ಈ ಬಿಲ್ಲಲ್ಲಿ ಒಂದು 2-3 ಸಂಗತಿಗಳು ನಾನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಂದು, ವಾರ್ಡ್ ಡಿಲಿಮಿಟೇಷನ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಬೆಂಗಳೂರಿನ ನಮ್ಮ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ, ಅದರಲ್ಲೂ ವಿಶೇಷವಾಗಿ ಹೊರವಲಯದ ವಿಧಾನಸಭಾ ಕ್ಷೇತ್ರಗಳು ಯಾವುದಿದೆ ಅವರಿಗೆ ಭಾಳ ದೊಡ್ಡ ಸಮಸ್ಯೆ ಆಗ್ತಾ ಇರೋದು. ನಾವು ವಾರ್ಡ್ ಡಿಲಿಮಿಟೇಷನ್ ಮಾಡುವಾಗ ಇಮಿಡಿಯೇಟ್ ಪಾಪ್ಯುಲೇಷನ್ ಸೆನ್ಸಸನ್ನು ತಗೊಳ್ತೇವೆ. ಈಗ ಡಿಲಿಮಿಟೇಷನ್ ಮಾಡೋಕ್ಕೆ ಹೋದರೆ 2011ರ ಪಾಪ್ಯುಲೇಷನನ್ನು ಗಣನೆಗೆ ತೆಗೆದುಕೊಂಡು ಡಿಲಿಮಿಟೇಷನ್ ಮಾಡಲಿಕ್ಕೆ ಹೋಗ್ತೀವಿ. ಆವಾಗ ಬೆಂಗಳೂರಿನ ಕೋರ್ ಏರಿಯಾದಲ್ಲಿ ಇರುವಂಥ ಪಾಪ್ಯುಲೇಷನ್ಗೂ ಆಚೆ ಇರೋ ಪಾಪ್ಯುಲೇಷನ್ಗೂ 10 ವರ್ಷದಲ್ಲಿ ಭಾಳ ಅತಿ ವೇಗವಾಗಿ ಬೆಂಗಳೂರು ಬೆಳೀತಾ ಇದೆ. ಸೊ ಆ ಹಿನ್ನೆಲೆಯೊಳಗೆ ನಮ್ಮ ಪಾಪ್ಯುಲೇಷನ್ಗೂ ಕೋರ್ ಏರಿಯಾದಲ್ಲಿರೋ ಪಾಪ್ಯುಲೇಷನ್ಗೂ ಇವತ್ತಿನ ದಿನಾಂಕದಲ್ಲಿ ಅದರ 2 ಪಟ್ಟು ಆಚೆ ಬೆಳೆದಿದೆ. ಸೊ ಅಂಥ ಸಂದರ್ಭದಲ್ಲಿ ವಾರ್ಡಿನ ಪಾಪ್ಯುಲೇಷನ್ನು ಜಾಸ್ತಿ, ವಾರ್ಡ್ ಪಾಪ್ಯುಲೇಷನ್ಗಿಂತ ಏನೊಂದು 2 ಸ್ಟಿಕ್ ಫಿಕ್ಸ್ ಮಾಡ್ತಾರೆ, ಆ 2 ಸ್ಟಿಕ್ಕಿಗಿಂತ ಜಾಸ್ತಿ ಪಾಪ್ಯುಲೇಷನ್ನು ವೋಟರ್ಸೇ ಹೊರಗೆ ಬರ್ತಾರೆ. ಉದಾಹರಣೆಗೆ ಹೇಳಬೇಕಂದ್ರೆ ಕಳೆದ ಇದೇ ಸದನದಲ್ಲಿ ಚರ್ಚೆ ಆಯಿತು. ನನ್ನ ಕ್ಷೇತ್ರದ ಬೆಳ್ಳಂದೂರು ವಾರ್ಡು, KR ಪುರಂ ಕ್ಷೇತ್ರದ ಹೊರಮಾವು ವಾರ್ಡು, ಈ ರೀತಿ ಕೆಲವು ವಾರ್ಡ್ಗಳು 1 ಲಕ್ಷಕ್ಕಿಂತ ಜಾಸ್ತಿ ಮತದಾರರನ್ನು ಹೊಂದಿರತಕ್ಕಂಥ ವಾರ್ಡ್ಗಳಿದೆ. ಸೊ ಅದೇ ಸಮಸ್ಯೆ ಈಗ ಮತ್ತೆ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಆ ಹಿನ್ನೆಲೆಯೊಳಗೆ ಅಲ್ಲಿರ್ತಕ್ಕಂಥ ಮತದಾರರ ಪಟ್ಟಿಯನ್ನು 2 ಸ್ಟಿಕ್ಕಿಗೆ ತೊಗೊಳ್ಬೋದಾ ಅನ್ನೋದೊಂದು ಯೋಚನೆಯನ್ನು ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಅಧ್ಯಕ್ಷರೇ. ಎರಡನೇದ್ದು, ಮಾನ್ಯ ಸಚಿವರು ಹೇಳಿದರು ಇಲ್ಲಿ ಏಕಕಾಲಿಕ ಸದಸ್ಯತ್ವದ ನಿಷೇಧದ ಬಗ್ಗೆ, ಆದರೆ ವಿಧಾನ ಪರಿಷತ್ತಿನ ಸದಸ್ಯರ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ ಮಾಧುಸ್ವಾಮಿಯವರು. ಅಲ್ಲಿ ಏನಾಗತ್ತೆ ಸಮಸ್ಯೆ ಅಂದರೆ, ನಾವು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಸದಸ್ಯರು ಎಲ್ಲೋ ಚಿತ್ರದುರ್ಗದಲ್ಲೋ ಬಳ್ಳಾರಿನಲ್ಲೋ ಅಲ್ಲಿ ಲೋಕಲ್ ಬಾಡಿನಿಂದ ಆರಿಸಿ ಬರ್ತಾರೆ. ಆರಿಸಿ ಬಂದಿರತಕ್ಕಂಥವ್ರು ವಿಳಾಸ ಬೆಂಗಳೂರು ಕೊಟ್ಬಿಟ್ಟು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಳಗೆ ವೋಟಿಂಗ್ಗೋಸ್ಕರ ಬರ್ತಾರೆ. ಹೀಗಾಗಿ ನಿಜವಾಗಿ ಮ್ಯಾಂಡೇಟ್ ಏನು ಬಂತು, ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಮ್ಯಾಂಡೇಟು ನಮ್ಮ ಪಕ್ಷಕ್ಕೆ ಬಂದಿತ್ತು. ಜನಪ್ರತಿನಿಧಿಗಳಾಗಿ ಮಹಾನಗರ ಪಾಲಿಕೆ ಸದಸ್ಯರು ಹೆಚ್ಚು ಆಯ್ಕೆಯಾಗಿ ಬಂದಿದ್ದು ನಮ್ಮ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರು. ಎಲ್ಲೆಲ್ಲೋ ಆರಿಸಿ ಬಂದಿರತಕ್ಕಂಥ ವಿಧಾನ ಪರಿಷತ್ ಸದಸ್ಯರ ಬಗ್ಗೆ ನಾನು ವಿರೋಧ ಮಾಡ್ತಾ ಇಲ್ಲ. ಯಾರು ಸ್ಥಳೀಯವಾಗಿ ಆಯ್ಕೆಯಾಗಿದ್ದಾರೆ, ಬೆಂಗಳೂರಿನಿಂದ ಆಯ್ಕೆ ಆಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಮತ್ತು ರಾಜ್ಯಸಭಾ ಸದಸ್ಯರು ಅವ್ರು ಆಯ್ಕೆ ಆಗೋದು ನಮ್ಮ MLAಗಳ ಮುಖಾಂತರ. ಅವರ ಮನೆ ವಿಳಾಸ ಎಲ್ಲಿದೆಯೋ ಆ ವಿಳಾಸವನ್ನು ಕನ್ಸಿಡರ್ ಮಾಡಿ ಅವ್ರ ಮತದಾರ ಪಟ್ಟಿನಲ್ಲಿ ಬದಲಾಯಿಸ್ಕೊಂಡ ತಕ್ಷಣ ಆಟೋಮೆಟಿಕ್ಲಿ ಇಲ್ಲಿ ಬಂದು ಮತ ಹಾಕುವಂಥ ದೃಷ್ಟಿಯೊಳಗೆ ಬರ್ತಾ ಇದ್ದಾರೆ. ಶಾಸಕರು, ನನ್ನ ಕ್ಷೇತ್ರದ ಉದಾಹರಣೆ ಹೇಳ್ತೀನಿ ಅಧ್ಯಕ್ಷರೇ, 7 ಜನ ಶಾಸಕರು ವಿಧಾನಸಭಾ ಸದಸ್ಯರಿದ್ದಾರೆ ನನ್ನ ಕ್ಷೇತ್ರದಲ್ಲಿ ವಾಸ ಇರೋರು. ಅವ್ರ್ಯಾರೂ ಕೂಡ ಇಲ್ಲಿ ಬಂದು ಮತ ಹಾಕೋಕ್ಕೆ ಬರಲ್ಲ. ಅದೇ ನಿಯಮವನ್ನು ವಿಧಾನ ಪರಿಷತ್ನವ್ರಿಗೂ ತರಬೇಕಾಗತ್ತೆ. ವಿಧಾನ ಪರಿಷತ್ನಲ್ಲಿ ಬಳ್ಳಾರಿನಲ್ಲೋ ಚಿತ್ರದುರ್ಗದಲ್ಲೋ ಬೀದರ್ದಲ್ಲೋ ಆಯ್ಕೆ ಆಗಿರ್ತಾರೆ ಸ್ಥಳೀಯ ಸಂಸ್ಥೆಗಳಿಂದ, ಅಥವಾ ಶಿಕ್ಷಕರ ಮತಕ್ಷೇತ್ರದಿಂದ, ಅಥವಾ ಪದವೀಧರರ ಮತಕ್ಷೇತ್ರದಿಂದ. ಅವರು ಇಲ್ಲಿ ಮತ ಹಾಕಕ್ಕೆ ಬರ್ತಾರೆ. ಅದೇ ರೀತಿ ರಾಜ್ಯಸಭಾ ಸದಸ್ಯರದ್ದು ಇದೆ. ಒಟ್ಟಿಗೆ ಹೇಳ್ಬಿಡ್ತೀನಿ, ಆಮೇಲೆ ನೀವು ಹೇಳಿ ಉತ್ತರ ಕೊಡು. ಅದರಲ್ಲಿ MLCಸ್ಗೆ ಏನು ಪ್ರಾವಿಷನ್ ಮಾಡಿದ್ದೀವಿ ಲಾನಲ್ಲಿ ಅಂದರೆ ದೇ ಹ್ಯಾವ್ ಟು ಡಿಕ್ಲೇರ್ ದೇರ್ ನೋಡಲ್ ಪ್ಲೇಸ್ ಆರ್ ತಾಲೂಕು ಅಂತ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಅವ್ರಿನ್ ಮುಂದೆ ಡಿಕ್ಲೇರ್ ಮಾಡ್ಕೊಳ್ಳೇಬೇಕಾಗುತ್ತೆ. ರೆಗ್ಯುಲರ್ ರೆಪ್ರೆಸೆಂಟೇಟಿವ್ ಆಗ್ತಲೇ ಮಾಡಿದ್ದೀವಿ. MLCಗಳು ಏನಾದ್ರು ಎಲ್ಲರೂ ಮತದಾರ ಆಗ್ಬೇಕಂದ್ರೆ ಒಂದು ಜಾಗದಲ್ಲಿ ಡಿಕ್ಲೇರ್ ಮಾಡ್ಕೊಳ್ಳಿ ಅಂತ. ಹಂಗಾಗಿ ಅದು ಹೆಚ್ಚು ಒತ್ತಲಿಲ್ಲ ನಾನು ಅಷ್ಟೇ. ನನ್ನ ಪ್ರಶ್ನೆ ಏನಂದರೆ ಮಾಧುಸ್ವಾಮಿಗಳೇ, ಈಗ ಲೋಕಲ್ ಬಾಡಿನಿಂದ ತುಮಕೂರಲ್ಲಿ ಆರಿಸಿ ಬಂದಿದ್ದಾರೆ, ಅವರು ಬೆಂಗಳೂರಿಗೆ ಬಂದಿಲ್ಲಿ. ನಾವು MLAಗಳು ಆರಿಸಿ ಬಂದಿರೋ ಕ್ಷೇತ್ರದಲ್ಲಿ ಹಾಗೆ ವೋಟ್ ಹಾಕ್ತೀವೋ ಹಾಗೆ ಅವರು ಅಲ್ಲಿ ತುಮಕೂರಲ್ಲಿ ವೋಟ್ ಹಾಕಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಮತದಾರರು ಅಲ್ಲಿರೋ ಮತದಾರರು ಆಯ್ಕೆ ಮಾಡೋದು, ಮತ ಹಾಕಕ್ಕೆ ಬೆಂಗಳೂರಿಗೆ ಬರೋದು, ಅದು
ಸೂಕ್ತ ಆಗಲ್ಲ. ಮತ್ತೆ ಚೇಂಜ್ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ ಓಟ್ ಎಲೆಕ್ಷನ್ ಆದಮೇಲೆ. ನಾಮಿನೇಟೆಡ್ ಸದಸ್ಯರು ಯಾರು ಬರ್ತಾರೆ? MLAಗಳಿಂದ ಆಯ್ಕೆ ಆಗಿರುವಂಥ ವಿಧಾನ ಪರಿಷತ್ ಸದಸ್ಯರು, ನಾಮಕಾತಿ ಆಗಿರುವಂಥ ವಿಧಾನ ಪರಿಷತ್ ಸದಸ್ಯರು ಒಂದು ಸಲ ಆಪ್ಟ್ ಮಾಡ್ಕೋಬೇಕು. ಅದು ಖಾಯಮಾಗಿ ಅವ್ರು 6 ವರ್ಷಕ್ಕೆ ಅದನ್ನು ಇಟ್ಕೊಳ್ಳೋದು ಅನ್ನುವಂಥ ನಿಯಮ ಬರಬೇಕಂತ ನನ್ನ ಸಲಹೆ. ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಸಣ್ಣ ಇಲ್ಲಿ ಬಿಟ್ಟು ಹೋಗಿದೆ, ಪ್ರೊವಿಷನ್ ಮಾಡಿಲ್ಲ. ಕ್ಷೇತ್ರ ಸಮಾಲೋಚನಾ ಸಮಿತಿ ಅಂತ ಮಾನ್ಯ ಮಂತ್ರಿಗಳು ಇದನ್ನು ವಿವರಣೆಯನ್ನು ಕೊಟ್ಟರು. ಇದರಲ್ಲಿ ಸದಸ್ಯರಾಗಿ ಅದಕ್ಕೆ ಶಾಸಕರು, ಅಧ್ಯಕ್ಷರು, ಆ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ವಾರ್ಡ್ಗಳ ಕಾರ್ಪೊರೇಟರ್ಗಳು ಸದಸ್ಯರು, ಅದೇ ರೀತಿ ನಾಮಿನೇಟೆಡ್ ಮಾಡುವಂಥ ಸದಸ್ಯರು ಅಂತ ಹೇಳಿದ್ದಾರೆ. ರೂಲ್ಸ್ ಹೋದ ಆಮೇಲೆ ಮಾತಾಡು. ಯು ಆರ್ ನಾಟ್ ಸಪೋಸ್ ಟು ಸ್ಪೀಕ್ ಎನಿಥಿಂಗ್ ಔಟ್ ಆಫ್ ದಿಸ್ ಕಮಿಟಿ ರಿಪೋರ್ಟ್. ಇರಲಿ ಬಿಡ್ರಿ. ಸೊ ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ನನ್ನೊಂದು ಸಲಹೆ ಏನು ಅಂತ ಹೇಳಿದರೆ, ಕ್ಷೇತ್ರ ಸಮಾಲೋಚನಾ ಸಭೆಗೆ ಎಕ್ಸ್ ಆಫೀಷಿಯೋ ಮೆಂಬರ್ಸ್ನ ಮಾಡಬೇಕು. ಅಧಿಕಾರಿಗಳು ಬಂದು ಕೂತ್ಕೊಳ್ಳದೆ ಇದ್ದರೆ ಅವ್ರು ಎಕ್ಸ್ ಆಫೀಷಿಯೋ ಮೆಂಬರ್ ಆದ ರೆಸ್ಪಾನ್ಸಿಬಿಲಿಟಿನೇ ಬರಲ್ಲ. ನಾವು ಸಲಹೆ ಕೊಡುವಂಥ ಸಲಹಾ ಸಮಿತಿ ಮಾತ್ರ ಆಗಿಬಿಡುತ್ತದು. ಆ ದೃಷ್ಟಿಯಿಂದ ಅಲ್ಲಿಯ ಜಾಯಿಂಟ್ ಕಮಿಷನರ್ ಆಗಲಿ ಮತ್ತು ಝೋನಲ್ ಕಮಿಷನರ್ ಅಂತ ಈಗೇನು ಹೊಸ ಆ್ಯಕ್ಟ್ನಲ್ಲಿ ಈಗೇನು ವಿಧೇಯಕದಲ್ಲಿ ತರ್ತಾ ಇದ್ದಾರೆ, ಅವರಿಬ್ಬರೂ ಕೂಡ ಎಕ್ಸ್ ಆಫೀಷಿಯೋ ಮೆಂಬರ್ಸ್ ಅಂಥೇಳಿ ಬರುವಂಗೆ ಮಾಡಬೇಕು. 4ನೇದು ಸಲಹೆ ಅಂತ ಹೇಳಿದರೆ ಟ್ಯಾಕ್ಸೇಷನ್ ಬಗ್ಗೆ. ಮಾನ್ಯ ಅಧ್ಯಕ್ಷರೇ, ಈ ಕಸ, ಬಿಲ್ಡಿಂಗ್ ಮಟೀರಿಯಲ್ ಕಸದಿಂದನೂ ಹಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆದರೆ ದುರ್ದೈವ ಅಂತ ಹೇಳಿದರೆ ಟ್ಯಾಕ್ಸೇಷನ್ ಬಗ್ಗೆ ಅನೇಕ ಸಂಗತಿಗಳು ಇಲ್ಲಿ ಅದೇ ರಿಪೀಟ್ ಆಗಿದೆ. ಹೊಸ ಬೆಂಗಳೂರಿನಲ್ಲಿ ಇದು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ನನ್ನ ಸಲಹೆ ಏನಂತ ಹೇಳಿದರೆ, ಕಸನೂ ಕೂಡ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಅದರಿಂದ ಆದಾಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಬದಲಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಾವು ಅದನ್ನು ಕಾಂಟ್ರಾಕ್ಟ್ ಕೊಟ್ಟು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೀವಿ. ಅದ್ರ ಬದಲಿಗೆ ಅವರಿಂದ ದುಡ್ಡು ತಗೊಳ್ಳುವಂಥ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದೇ ರೀತಿ PPP ಮಾಡೆಲಲ್ಲಿ ಕೆಲವು ಪ್ರಾಜೆಕ್ಟ್ಗಳು CSR ಕೇಂದ್ರ ಸರ್ಕಾರ ಮ್ಯಾಂಡೇಟ್ ಮಾಡಿದೆ. ಅವರ 20% ಕಂಪನಿ ಆದಾಯವನ್ನು ಖರ್ಚು ಮಾಡಬೇಕಂತ. ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಂಪನಿಗಳಿದ್ದಾವೆ. ಆ ಕಂಪನಿಗಳ CSR ಫಂಡು ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಬಳಸಬೇಕನ್ನುವಂಥದ್ದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಅಡಿನಲ್ಲಿ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗಳನ್ನು ಮಾಡೋದಕ್ಕೆ ನಾವು ಕೊಟ್ಟರೆ, ಯಾಕಂದರೆ ಅನೇಕರು ಮುಂದೆ ಬರ್ತಾ ಇದ್ದಾರೆ, ಆದರೆ ಅನುಮತಿ ಸಿಗಲ್ಲ. ಸೊ ಆ ದೃಷ್ಟಿಯಿಂದ ಈ ಸಲಹೆಗಳನ್ನು ಇದರಲ್ಲಿ ಇನ್ಕಾರ್ಪೊರೇಟ್ ಮಾಡಬೇಕು ಅಂಥೇಳಿ ಸಲಹೆಯನ್ನು ಕೊಡ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮುನಿರತ್ನ ಅವರು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆಯ ಒಂದು ವಿಧೇಯಕವನ್ನು ತಂದಿರೋದು ಸ್ವಾಗತ ಮಾಡ್ತಾ, ಇದು ಭಾಳ ಒಂದು ಉತ್ತಮವಾದಂಥ ಒಂದು ವಿಧೇಯಕ. ಇದು ಈಗಾಗಲೇ ಬೆಂಗಳೂರು ಭಾಳಷ್ಟು ಬೃಹತ್ತಾಕಾರವಾಗಿ ಬೆಳೆದಿದೆ. ಇವತ್ತು ಉದಾಹರಣೆಗೆ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಒಂದು ವಾರ್ಡ್ ಬಗ್ಗೆ ಹೆಚ್ಚಿಗೆ ಇಲ್ಲ ಅಣ್ಣ. ಒಂದು ನಿಮಿಷ ಇಲ್ಡಾಗ್ರಿ, ಬನ್ನಿ ಸರ್, ಕೂತ್ಕೊಳ್ಳಿ. ಕೂತ್ಕೊ ಬನ್ನಿ, ಅವ್ರಿಗೆ ಹೇಳ್ತೀನಿ. ಏನೋ ಒಂದು ನೀವು ಎದುರಿಗಿದ್ದೀರ, ಅವ್ರಿಗೆ ಹಂಗೆ ನಿಂತ್ಕೋಬಾರ್ದು. ಕಮಿಟಿ ಸದಸ್ಯರು ಕಮಿಟಿಲಿ ಏನು ತೀರ್ಮಾನ ಆಗೈತೆ ಅದನ್ನು ಬಿಟ್ಟು ಬೇರೆ ಮಾತಾಡಬಾರ್ದು. ಕಮಿಟಿಲಿದ್ರೆ ಅಷ್ಟು ಎಷ್ಟೈತೆ ಅಷ್ಟೊಳಗೆ ಹಂಗಿದ್ರೆ ಮಾತಾಡಿ. ನಾನಿಲ್ಲ, ಇವರು ಮುನಿರತ್ನ ಅವ್ರ ಕಮಿಟಿ ಇರಲಿಲ್ಲ ಅಲ್ಲ. ಅಕಸ್ಮಾತ್ ನಾನು ಕಮಿಟಿ ಸದಸ್ಯನೇ. ಅದು ಏನಾಗಿದೆ ಅಂದರೆ, ನಾವು ಕೊಟ್ಟಿರೋ ಕೆಲವು ಸಲಹೆಗಳು ಒಪ್ಪಿಗೆ ಆಗಿರೋದು ಇದರಲ್ಲಿ ಬಂದಿಲ್ಲದೆ ಇರೋದ್ರಿಂದ ನೆನಪಿಸೋ ಪ್ರಯತ್ನ ಮಾಡಿದೆ. ಮಾನ್ಯ ಸಭಾಧ್ಯಕ್ಷರೇ, ನಾವು ಕೊಟ್ಟಿರೋ ಸರಿ. ಮುನಿರತ್ನ ಅವರು ಸಮಿತಿಯಲ್ಲಿ ಇಲ್ಲ, ಹಾಗಾಗಿ ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಇವತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ 45 ಚದರ ಸ್ಕ್ವೇರ್ ಕಿಲೋಮೀಟರ್ ಇದೆ. ಇವತ್ತು ಹಳೆಯ ಬೆಂಗಳೂರಿಗೆ ಹೋಲಿಕೆ ಮಾಡಿದ್ರೆ ಸುಮಾರು 4 ಪಟ್ಟು ದೊಡ್ಡಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಸುಮಾರು ಒಂದು ವಾರ್ಡು 224 ಕಿಲೋಮೀಟರ್ ವಿಸ್ತೀರ್ಣ ಇದೆ. ಸುಮಾರು 12 ಚದರ ಕಿಲೋಮೀಟರ್ ಬರುತ್ತೆ. 12 ಚದರ ಕಿಲೋಮೀಟ್ರು 224 ಕಿಲೋಮೀಟರ್ ರಸ್ತೆಗಳಿರೋದು. ಇವತ್ತಲ್ಲಿ ನಾವು ದಿನನಿತ್ಯ ಕಸ ಗುಡಿಸೋವಂಥದ್ದಕ್ಕೆ ಬರೀ 30 ಜನ ನೇಮಿಸಿದ್ದೇವೆ ಕಸ ಗುಡಿಸೋದಕ್ಕೆ.
ಆದರೆ ನಡ್ಕೊಂಡೋದ್ರೂ ಅಷ್ಟು ಜನ 220 ಕಿಲೋಮೀಟರ್ 24 ಕಿಲೋಮೀಟರ್ ನಡೆಯೋಕ್ಕಾಗೋದಿಲ್ಲ. ಮತ್ತು ಜನಸಂಖ್ಯೆ ತೊಗೊಂಡಾಗ ಒಂದು ವಾರ್ಡಲ್ಲಿ 27,000 ಇದ್ದಾರೆ, ಒಂದು ವಾರ್ಡಲ್ಲಿ 70,000 ಇದ್ದಾರೆ. ಈ ರೀತಿ ಇರ್ತಕ್ಕಂಥ ಒಂದು ಪ್ರದೇಶಗಳು ಭಾಳಷ್ಟು ಬೆಂಗಳೂರು ನಗರದಲ್ಲಿದೆ. ಇದನ್ನೆಲ್ಲನೂ ಸಹ ಒಂದು ಡಿಲಿಮಿಟೇಷನ್ ತರ್ತಾ ಇರೋದು ಭಾಳ ಉತ್ತಮವಾದಂಥ ಒಂದು ಕೆಲಸ ಇದು. ಇವತ್ತು ಜನಸಂಖ್ಯೆ ಇರ್ಬೋದು, ಹಳೆ ಬೆಂಗಳೂರು ಇರ್ಬೋದು, ಇವತ್ತು ಮೆಟ್ರೋ ಬರ್ತಾ ಇರೋದು ತೊಗೊಂಡ್ರೆ ಭಾಳಷ್ಟು ರಸ್ತೆಗಳು ಚಿಕ್ಕದಾಗಿರೋಂಥ ಕಡೆ ಅಗಲೀಕರಣ ಮಾಡೋಂಥದ್ದಕ್ಕೆ ಒತ್ತು ಕೊಡಬೇಕಾಗಿದೆ. ನಾವು ಅದನ್ನು ಸಹ ಇದರಲ್ಲಿ ತರಬೇಕಾಗತ್ತೆ. ಮತ್ತು ಇವತ್ತು ಬೆಂಗಳೂರು ನಗರ ಹಿಂದೆ ಇದ್ದಂಥ ಪ್ರದೇಶಗಳು ನಮ್ಮ ಬ್ರಿಟಿಷರ ಆಳ್ವಿಕೆಯಿಂದ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಿಂದ ತೊಗೊಂಡ್ರೆ ನಮಗೆ ದಂಡು ಮತ್ತು ನಗರ ಅಂತ ಎರಡಿತ್ತು. ದಂಡು ಅಂದರೆ ನಾವು ಯಾವ್ದು ಕರಿತೀವಿ, ಕಂಟೋನ್ಮೆಂಟ್ ಏರಿಯಾ. ಅಲ್ಲಿನ ರಸ್ತೆಗಳನ್ನ ತೊಗೊಂಡ್ರೆ, ಅಲ್ಲಿನ ಒಂದು ಅಭಿವೃದ್ಧಿ ತೊಗೊಂಡ್ರೆ ನಮ್ಮ ಬೆಂಗಳೂರು ನಗರ ಪಶ್ಚಿಮ ಭಾಗದಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಅದೇ ರೀತಿ ಇವತ್ತು ಸಮಯ ಭಾಳ ಕಡಿಮೆ ಇರೋದ್ರಿಂದ ನಮ್ಮ ಬೆಂಗಳೂರಿನ ಹಿರಿಯರು ಸಚಿವರು ಅಶೋಕಣ್ಣವ್ರು ಸಾಕು ನಿಲ್ಸು ಅಂತವ್ರೆ. ಇಲ್ಲ, ನಾನು ಹೇಳಿಲ್ಲ, ಹಾಗಾಗಿ ನಾನು ನಿಮ್ಗೆ ಅವಕಾಶ ಅಲ್ಲ, ಕೊಡಲ್ಲ. ಇಲ್ಲಿ ನನಗೆ ಹಿಂಗಂತ ಇದ್ದಾರೆ ಅಧ್ಯಕ್ಷರೇ, ತಾವೇ ಒಂದು ಮಾತು ಹೇಳ್ಬಿಡ್ಬೇಕು. ನಿಮ್ದು ಅವ್ರದ್ದು ಏನು ಹೊಂದಾಣಿಕೆ ನೀವು ಮಾಡ್ಕೊಳ್ಳಿ, ಬಟ್ ನಾನಂತೂ ನಿಮ್ಗೆ ಇವತ್ತು ಬೆಂಗಳೂರು 1909ರಲ್ಲಿ ಬ್ರೀಫ್ ಮಾಡ್ತಾ ಇದ್ದೆ ಅಧ್ಯಕ್ಷರೇ, 1901ರಲ್ಲಿ 45 ಚದರ ಕಿಲೋಮೀಟರ್ ಇದ್ದಂಥ ಬೆಂಗಳೂರಿದು. ಆವತ್ತಿನ ಜನಸಂಖ್ಯೆ 1,63,000 ಇದ್ದಂಥ ಬೆಂಗಳೂರು ಬರೀ 1901. ವಿಕ್ಟೋರಿಯಾ ಹಾಸ್ಪಿಟಲ್ ಕಟ್ಟಿದಂಥ ಸಂದರ್ಭದಲ್ಲಿ ನಮ್ಮ ಜನಸಂಖ್ಯೆ ಅಷ್ಟಿತ್ತು. ಇವತ್ತು ನಮ್ಮಲ್ಲಿ 70,000 ಮತದಾರರು ಅಂತ ಹೇಳ್ತಾರೆ, ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ 1 ಕೋಟಿ ಜನ ಇದ್ದಾರೆ. ಇದನ್ನೆಲ್ಲ ನಾವು ಸರಿಪಡಿಸ್ಬೇಕು ಅಂದರೆ ದಯವಿಟ್ಟು ಇವತ್ತು ತಂದಿರತಕ್ಕಂಥ ಈ ವಿಧೇಯಕನ ಎಲ್ಲರೂ ಬೆಂಗಳೂರು ನಗರದ ಎಲ್ಲ ಶಾಸಕರು ಸಹ ಒಪ್ಪಬೇಕು. ಹಾಗೂ ಈ ಇದೊಂದು ವಿಧೇಯಕನ ಶೀಘ್ರದಲ್ಲೇ ಒಂದು ಅನುಮತಿ ಪಡೆದು ಈ ಬೆಂಗಳೂರಿನ ಡಿಲಿಮಿಟೇಷನ್ ಮಾಡಬೇಕು ಅಂತ ನಾನು ಇದನ್ನು ಸ್ವಾಗತ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಅಧ್ಯಕ್ಷ. ಸರ್, ಈಗ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ. ನಾವು ಆಕ್ಟಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀವಿ, ಅವ್ರು ಅರವಿಂದ್ ಅವ್ರು ಓದಬೇಕು. ಬಿಕಮ್ಸ್ ಎ ಮುನ್ಸಿಪಲ್ ಕೌನ್ಸಿಲರ್ ಆಫ್ ಎ ಕೌನ್ಸಿಲರ್ ಆಫ್ ಮುನ್ಸಿಪಲ್, ಇದರಲ್ಲಿ ಎನಿ ಹೌಸಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಹೇಳಿದ್ದೀವಿ, ಸ್ಪಷ್ಟವಾಗಿ ಹೇಳಿದ್ದೀವಿ. MLCನ ಪದ ಪಡೆದಿಲ್ಲ. ಐದರ್ ಹೌಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಆರ್ ಎ ಮುನ್ಸಿಪಲ್ ಕೌನ್ಸಿಲರ್ ಆರ್ ಎ ಕೌನ್ಸಿಲರ್ ಆಫ್ ಮುನ್ಸಿಪಲ್ ಕಾರ್ಪೊರೇಷನ್ ಅದರ್ ದ್ಯಾನ್ ಬೂತ್ ಬೆಂಗಳೂರು ನಗರ ಪಾಲಿಕೆ ಆರ್ ಎ ಟೌನ್ ಪಂಚಾಯತ್, ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಆಯ್ಕೆ ಆಗಿರೋರು ಇಲ್ಲಿರಲ್ಲ. 15 ದಿವಸದೊಳಗೆ ವೆಕೇಟ್ ಅಂತ. ನಾನೀಗ ಸಭೆನ ಇದನ್ನು ಪಾಸ್ ಮಾಡಿಕೊಡ್ಬೇಕಂತ ಮತ್ತೆ ಕೋರ್ತೀನಿ. ಶರತ್ ಬಚ್ಚೇಗೌಡರು ಏನೋ ಒಂದು ಅಂಶ ಮಾತಾಡ್ತೀನಿ ಅಂತ ಕೇಳ್ತಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷ, ಒಂದೇ ನಿಮಿಷ. ಇಲ್ಲಿ ಈ ವಿಧೇಯಕನ ನಾನು ಸ್ವಾಗತ ಮಾಡ್ತೀನಿ. ಆದರೆ ಇಲ್ಲೇನು ಈ ಝೋನಲ್ ಕಮಿಟೀಸ್ ಅಂತ ಅಪ್ ಟು 15 ಝೋನಲ್ ಕಮಿಟೀಸ್ ಅಂತ ನೀವೇನು ಹೇಳಿದ್ದೀರಾ, ಅದು ಮತ್ತೆ ಕಾನ್ಸ್ಟಿಟ್ಯೂನ್ಸಿ ಕನ್ಸಲ್ಟೇಟಿವ್ ಕಮಿಟಿ, ಇವೆರಡರಲ್ಲಿ ಕೂಡ ಸಾಕಷ್ಟು ಓವರ್ಲ್ಯಾಪ್ ಇರೋದ್ರಿಂದ ಝೋನಲ್ ಕಮಿಟಿಗಳ ಸಂಖ್ಯೆನ ಕಡಿಮೆ ಮಾಡಿ ಅವಕ್ಕಿನ್ನ ಶಕ್ತಿ ತುಂಬಂಥ ಕೆಲಸ ನಾವು ಮಾಡಿದ್ರೆ, ರಿಡ್ಯೂಸ್ ದ ನಂಬರ್ ಆಫ್ ಝೋನಲ್ ಕಮಿಟಿ ಕನ್ಸಲ್ಟೇಟಿವ್ ಕಮಿಟೀಸ್ ಟು 2 or 3, ಅವಕ್ಕಿನ್ನ ಪವರ್ ಕೊಟ್ಟು ಕಾನ್ಸ್ಟಿಟ್ಯೂಟಿವ್ ಕನ್ಸಲ್ಟೇಟಿವ್ ಕಮಿಟಿಗಳು ಮಾಡೋಂಥ ಕೆಲಸನ ಅವ್ರಿಗೆ ಫ್ರೀಡಮ್ ಕೊಟ್ಟರೆ ಇನ್ನು ಅನ್ವೀಲ್ಡಿ ಆಗಿರ್ತಕ್ಕಂಥ ಬೆಂಗಳೂರನ್ನ ನಮಗೆ ಮ್ಯಾನೇಜ್ ಮಾಡೋಕ್ಕೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಒಂದು ಸಜೆಷನ್ ಅಥವಾ ಸಲಹೆ ನನ್ನ ಕಡೆಯಿಂದ. ಯಾಕಂದರೆ ವಿತ್ 15 ನಂಬರ್ಸ್ ಇಟ್ ವಿಲ್ ಸ್ಟಿಲ್ ಬಿ ಡಿಫಿಕಲ್ಟ್ ಟು ಮ್ಯಾನೇಜ್ ಬ್ಯಾಂಗ್ಳೂರ್. ಸಂಖ್ಯೆನ ನಾವು ಕಡಿಮೆ ಮಾಡಿ 4, 2, 3 ಮಾಡಿದಾಗ ಮ್ಯಾನೇಜ್ ಮಾಡೋಕ್ಕಿನ್ನ ಅನುಕೂಲ ಆಗ್ಬೋದು ಅನ್ನೋಂಥ ಒಂದು ಸಣ್ಣ ಅಬ್ಸರ್ವೇಷನ್ ನನ್ನ ಕಡೆಯಿಂದ. ಓಕೆ, ಈಗ ಪರ್ಯಾಲೋಚನಾ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕವನ್ನು ವಿಧಾನಮಂಡಲದ ಜಂಟಿ ಪರಿಶೀಲನಾ ಸಮಿತಿಯು ಶಿಫಾರಸು ಮಾಡಿರುವಂತೆ ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಹೌದು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವನೆಗೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 376ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಹೌದು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾಪಕ್ಕೆ ಒಪ್ಪಿಗೆ ದೊರಕಿದೆ.
2ರಿಂದ 376ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಹೌದು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು, ಮುಖ್ಯಮಂತ್ರಿಗಳ ಪರವಾಗಿ ಮಾಧುಸ್ವಾಮಿಯವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬಹುದು. ಮಾನ್ಯ ಅಧ್ಯಕ್ಷ, ವಿಧೇಯಕವನ್ನು ಅಂಗೀಕರಿಸಬೇಕು ಅಂತೇಳಿ ಸಭೆಯನ್ನು ಕೋರ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕವನ್ನು ಜಂಟಿ ಪರಿಶೀಲನಾ ಸಮಿತಿಯು ಶಿಫಾರಸು ಮಾಡಿರುವಂತೆ ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಒಂದು ಪ್ರಕಟಣೆ ಇದೆ. ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮ 119ರ ಮೇರೆಗೆ 2020ನೇ ಸಾಲಿನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ದಿನಾಂಕ 10/12/2020 ತಿದ್ದುಪಡಿಯೊಂದಿಗೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. ಈ ಬಿಲ್ಲನ್ನು ನಾವು ಭೋಜನದ ನಂತರ ಈ ಬಿಲ್ಲನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಈಗ ಪ್ರಶ್ನೋತ್ತರದಲ್ಲಿ ಇನ್ನೊಂದು ಗಮನಕ್ಕೆ ತಂದುಬಿಡ್ತೀನಿ. ನಾನು ಪ್ರಶ್ನೋತ್ತರ ಮುಗಿದ ನಂತರ ನಾನು ಸದನವನ್ನು ಮತ್ತೆ ಅಂದರೆ ಊಟದ ವಿರಾಮದ ನಂತರ ಮತ್ತೆ ಸೇರುವಾಗೆ ನಾನು ಹೇಳ್ತೀನಿ. ಯಾಕೆಂದರೆ ಇವತ್ತು 1 ಗಂಟೆಗೆ ನಮ್ಮ ಪ್ರಧಾನಮಂತ್ರಿಗಳಂತ ಶ್ರೀಯುತ ನರೇಂದ್ರ ಮೋದಿಜಿಯವರು ದೆಹಲಿಯಲ್ಲಿ ಸಂಸತ್ ಭವನದ ಎಸ್ಟೇಟ್ನಲ್ಲಿ ನೂತನ ಸಂಸತ್ ಭವನದ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಈ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಲೋಕಸಭಾ ಅಧ್ಯಕ್ಷರಾದಂಥ ಓಂ ಬಿರ್ಲಾಜಿಯವರು ನಮ್ಮೆಲ್ಲ ಜನಪ್ರತಿನಿಧಿಗಳಿಗೆ ವರ್ಚುವಲ್ ಮೂಲಕ ಭಾಗವಹಿಸಬೇಕು ಅಂತ ಪತ್ರ ಬರೆದು ಕೇಳಿದ್ದಾರೆ. ನನಗೆ ದೂರವಾಣಿ ಮೂಲಕನೂ ತಿಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಲೋಕಸಭಾ ಅಧ್ಯಕ್ಷರ ಕೋರಿಕೆಯ ಮೇರೆಗೆ ನಾವೆಲ್ಲರೂ ಸಹ ಈ ಒಂದು ನೂತನ ಸಂಸತ್ ಭವನದ ನಿರ್ಮಾಣಕ್ಕೆ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ವರ್ಚುವಲ್ ಒಳಗೆ ಭಾಗಿಯಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಿಮಗೆಲ್ಲರಿಗೂ ಲಿಂಕನ್ನು ಈಗಾಗಲೇ ನಾವು ಕಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ನೀವು ಆ ಲಿಂಕನ್ನು ಆಧರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೀನಿ. ಹೇಗೂ ಲಂಚ್ ಅವರ್ ಇದೆ, ಹಾಗಾಗಿ ನಾನು ಅದನ್ನು ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈಗ ಪ್ರಶ್ನೋತ್ತರ. ಶ್ರೀಯುತ ಮಂಜುನಾಥ್ ಎ, ಇಲ್ಲ ಬೆಳ್ಳಿ ಪ್ರಕಾಶ್. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 745ಕ್ಕೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಗಮನ ಹರಿಸಬೇಕು. ಉತ್ತರವನ್ನು ಒದಗಿಸಲಾಗಿದೆ. ಮೈಕ್ ಕೋವಿಡ್ ಹಿನ್ನೆಲೆಯಲ್ಲಿ ಕಡೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವಿರಹಿತವಾಗಿ ರಜವನ್ನು ತೆಗೆದುಕೊಳ್ಳದಲೇ ಶ್ರಮಿಸಿದಂಥ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಸದನದ ಮೂಲಕ ಧನ್ಯವಾದವನ್ನು ತಿಳಿಸ್ತಾ ಈ ಒಂದು ಉತ್ತರವನ್ನು ಸಮರ್ಪಕವಾಗಿ ಕೊಟ್ಟಿದ್ದಾರೆ, ಸರ್ಕಾರ ಸಮರ್ಪಕವಾಗಿ ಕೊಟ್ಟಿದ್ದಾರೆ. ಆದರೆ ಈ ಒಂದು ಜಾಬ್ ಚಾರ್ಟ್ ಅಂದರೆ ಈ ವರ್ಕಿಂಗ್ ಪ್ಯಾಟ್ರನ್ ಯಾವ ಕಾಲದಲ್ಲಿ ಮಾಡಿದರು? ಇವತ್ತಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಎಷ್ಟಿದೆ? ಈಗ ಉದಾಹರಣೆಗೆ ನಮ್ಮ ಕಡೂರಿನಲ್ಲಿ ಪ್ರತಿ ವರ್ಷ ದಾಖಲೆ ಮಾಡಿ ಚಿಕಿತ್ಸೆಯನ್ನು ಪಡೆಯುತ್ತಿರುವಂಥ ಹೊರ ರೋಗಿಗಳ ಸಂಖ್ಯೆ ಸುಮಾರು 180,000 ಜನ. ಈ ಕಳೆದ 3 ವರ್ಷಗಳದ್ದು ನಾವು ಗಮನಿಸಿದರೆ ಸುಮಾರು 5 ಲಕ್ಷ ಜನ ಹೊರ ರೋಗಿಗಳಾಗಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ದಾಖಲೆ ಅಂದರೆ ಚೀಟಿನ ತೆಗೆದುಕೊಂಡು, ಚೀಟಿನ ಅಂದರೆ ತೆಗೆದುಕೊಳ್ಳದಲೇ ಚಿಕಿತ್ಸೆಯನ್ನು ಪಡೆದಿರುವಂಥವ್ರು ಇನ್ನೂ ಒಂದು 50,000 ಲಕ್ಷ ಇರ್ಬೋದು. ಆದರೆ ಈ ಒಂದು ಏನು ತಜ್ಞರನ್ನ ನೇಮಕ ಮಾಡಿದ್ದೀರಾ, ಈ ತಜ್ಞರು ಒಬ್ಬೊಬ್ಬರೇ ತಜ್ಞರಿದ್ದಾರೆ.
ಇವತ್ತಿನ ಜನಸಂಖ್ಯೆಯಲ್ಲಿ ಅವರು ಉತ್ತಮವಾದಂಥ ಚಿಕಿತ್ಸೆನ ಕೊಡೋದಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನ ಸರ್ಕಾರ ಒಮ್ಮೆ ಪರಿಶೀಲನೆ ಮಾಡಬೇಕು. ಕೇಳೋಣ. ಮತ್ತೆ ಈ ಪ್ಯಾಟರ್ನ್ನ ಚೇಂಜ್ ಮಾಡಿ, ಯಾಕಂದ್ರೆ ಇವತ್ತು ಆರೋಗ್ಯದ ಹಿನ್ನೆಲೆಯಲ್ಲಿ ನಾವು ಅತ್ಯಂತ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂಥ ಒಂದು ದೃಷ್ಟಿಯಲ್ಲಿ ಈ ವರ್ಕಿಂಗ್ ಪ್ಯಾಟರ್ನ್, ಜಾಬ್ ಚಾರ್ಟ್ ಇದನ್ನ ಸರ್ಕಾರ ಪರಿಶೀಲನೆ ಮಾಡಿ ಮತ್ತೆ ಇನ್ನ ಒಬ್ಬ ತಜ್ಞರನ್ನ ನೇಮಕ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಸರ್ಕಾರವನ್ನ ಮನವಿ ಮಾಡ್ಕೊಂತೀನಿ. ಕೇಳೋಣ ಅದಕ್ಕೆ ಉತ್ತರ ಕೇಳೋಣ, ಆಮೇಲೆ ಮತ್ತೆ ಮಾತಾಡ್ಬೋದು. ಇನ್ನು ಸದಸ್ಯರು ಪ್ರಶ್ನೆ ಕೇಳಿದ್ದು MCH ಯಾಕೆ ಮಾಡಲಿಲ್ಲ ಕಡೂರಿಗೆ ಅಂತ, ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲನ್ನು ಮಾಡಲಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೀವಿ. 150 ಹೆರಿಗೆ ಒಂದು ತಿಂಗಳಿಗಾದಂಥ ಜಾಗದಲ್ಲಿ ಮಾತ್ರ ತಾಯಿ ಮತ್ತು ಮಗುವಿನ ಆಸ್ಪತ್ರೆ MCH ಮಾಡಲಿಕ್ಕೆ ಅವಕಾಶ ಇದೆ ಅಂಥೇಳಿ. ಕಡೂರಲ್ಲಿ 75ರ ಆಜುಬಾಜಲಾಗ್ತಿರೋದ್ರಿಂದ ಪ್ರಾವಿಷನ್ ಇಲ್ಲ ಅಂತ. ಇನ್ನು ಹುದ್ದೆಗಳು ನಿಜ ಭಾಳ ವರ್ಷಗಳ ಹಿಂದೆ ಮಾಡಿರೋದು, ಆ ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಂಡಿರೋದನ್ನ ಕೂಡ ಅವರಿಗೆ ನಾವು ಉತ್ತರದಲ್ಲಿ ಕೊಟ್ಟಿದ್ದೀವಿ. ಅವ್ರು ಬಯಸಿದ್ರೆ ನಾನು ಪ್ಯಾರಾಮೆಡಿಕಲ್ ಸ್ಟಾಫ್ಗೂ ಏನು ತೀರ್ಮಾನಗಳು ತಗೊಂಡಿದ್ವು ಅದು ಕೊಡ್ತೀವಿ. ಈ ಕೇಡರ್ ರಿಕ್ರೂಟ್ಮೆಂಟ್ ರೂಲ್ಸನ್ನು ಬದಲಾಯಿಸಿ, ಸಂಖ್ಯೆನ ಬದಲಾಯಿಸಿ, ಸ್ಪೆಷಲಿಸ್ಟ್ಗಳು ಕೊಡಿ, ಇದನ್ನೆಲ್ಲ ಅವ್ರು ಏನು ಹೇಳಿದ್ದಾರೆ ಅದರ ಪರಿಶೀಲನೆ ಮಾಡಲಿಕ್ಕೆ ನಾನು ಸನ್ಮಾನ್ಯ ಆರೋಗ್ಯ ಸಚಿವರ ಗಮನಕ್ಕೆ ತರ್ತೀನಿ ಸರ್. ಅವ್ರಿಗೆ ಮನವಿ ಈ ಥರ ನಮ್ಮ ಸದಸ್ಯರದಿದೆ, ಎಂಟೈರ್ ಕೇಡರ್ ರಿಕ್ರೂಟ್ಮೆಂಟ್ ರೂಲ್ಸನ್ನು ಏರುಪೇರು ಮಾಡಿ ಸ್ವಲ್ಪ ಮಟ್ಟಿಗೆ ಏನಾರ ಸ್ಪೆಷಲಿಸ್ಟ್ಗಳನ್ನ ಗ್ರಾಮೀಣ ಪ್ರದೇಶಕ್ಕೆ ಅಥವಾ ತಾಲೂಕು ಕೇಂದ್ರಗಳಿಗೆ ಕೊಡೋದು ಒಳ್ಳೆಯದು ಅಂತ ಸೂಚನೆನ ಅವ್ರಿಗೆ ಕೊಡ್ತೀನಿ ಸರ್. ಓಕೆ. ಸಭಾಧ್ಯಕ್ಷರೇ, ಕಳೆದ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ತಾಯಿ ಮಗು ಆಸ್ಪತ್ರೆ ಕಡೂರಿಗೆ ಮಂಜೂರಾಗಿತ್ತು. ಜಾಗದ ಕೊರತೆಯಿಂದ ಅದು ಆಸ್ಪತ್ರೆ ಹೋಯ್ತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 7 ತಾಲೂಕಿನಲ್ಲಿ ಅತಿ ಹೆಚ್ಚಿನ ಜನನ ಆಗ್ತಾ ಇರುವಂಥದ್ದು ಕಡೂರಲ್ಲಿ 11.9%. ನಾನು ಹಿಂದೆ ಸಹಿತ ಸದನದಲ್ಲಿ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ತಾಯಿ ಮಗುವಿನ ಆಸ್ಪತ್ರೆಯ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯಾ ಅಂತ ಕೇಳಿದಂಥ ಪ್ರಶ್ನೆಗೆ ಪ್ರಸ್ತಾವನೆ ಮುಂದಿದೆ ಅಂತ ಕೊಟ್ಟಿದ್ರು. ಆದರೆ ಇವತ್ತಿನ ಪ್ರಶ್ನೆಯಲ್ಲಿ ಉತ್ತರ ಸಾರಾಸಟ್ಟಾಗಿ ಅದು ಇಲ್ಲ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಸರ್ಕಾರ ಪರಿಶೀಲನೆ ಮಾಡಿ ತಾಯಿ ಮಗು ಆಸ್ಪತ್ರೆಗೆ ನಾವು ಜಾಗವನ್ನು ಈಗಾಗಲೇ ನಿರ್ಧರಿಸಿದ್ದೀವಿ. ದಯಮಾಡಿ ತಾಯಿ ಮಗು ಆಸ್ಪತ್ರೆಗೆ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ನಾನು ತಮ್ಮ ಮೂಲಕ ಮನವಿ ಮಾಡ್ಕೊಂತೀನಿ. ಅವಕಾಶ ಇಲ್ಲ ಅಂತ ಬರ್ಕೊಟ್ಬಿಟ್ಟವ್ರೆ ಅಧ್ಯಕ್ಷರೇ. ಯಾಕೆಂದರೆ 150 ಡೆಲಿವರೀಸ್ ಆದರೆ ಮಾತ್ರ ಅಲ್ಲೊಂದು ತಾಯಿ ಮತ್ತು ಮಗುನ ಆಸ್ಪತ್ರೆ ಕೊಡ್ಬೋದು ಅಂತ. ಹಿಂದೇನೂ ಅದೇ ಇಲಾಖೆ ಇತ್ತು ಅಂತೇಳಿ ನಾನು ಭಾವಿಸ್ತೀನಿ. ಅವ್ರು ಯಾಕೆ ಕೊಟ್ಟರು ಇವ್ರು ಯಾಕಿಲ್ಲ ಅನ್ನೋದನ್ನು ಪರಿಶೀಲನೆ ಮಾಡೋಕ್ಕೆ ನಾನು ಹೇಳ್ತೇನೆ. ಓಕೆ. ಮಹೇಶ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 902 ಸಮಾಜ ಕಲ್ಯಾಣ ಸಚಿವರಿಗೆ ಕೇಳಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರು ಉತ್ತರವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ವಿವಿಧ ಸಮುದಾಯ ಭವನಗಳು 124 ಇದೆ. ಅದರಲ್ಲಿ SC STಗಳಿಗೆ ಸಂಬಂಧಪಟ್ಟಂಥ ಅಂಬೇಡ್ಕರ್ ಭವನ, ಮಹರ್ಷಿ ವಾಲ್ಮೀಕಿ ಭವನ, ಬಾಬು ಜಗಜೀವನ್ ರಾಮ್ ಭವನಗಳು 96 ಇವೆ. ಈ 96ರಲ್ಲಿ ಒಂದು ವರ್ಷದಲ್ಲಿ ಮುಗಿಸಬಹುದಾದಂಥ ಭವನಗಳು 20 ಇವೆ. ಅದರಲ್ಲಿ ವಾಲ್ಮೀಕಿ ಸಮುದಾಯ ಭವನ ಸಹ ಒಂದು. ಕೊಳ್ಳೇಗಾಲ ನಗರದಲ್ಲಿ ಇರ್ತಕ್ಕಂಥ ಈ ಸಮುದಾಯ ಭವನ ಇದು ಕಂಪ್ಲೀಟ್ ಆಗಲಿಕ್ಕೆ ನನಗೆ 2 ಕೋಟಿ ಅನುದಾನ ಬೇಕು ಅಂತ ಹೇಳಿ ನಾನು ಪತ್ರ ಬರೆದಿದ್ದೀನಿ ಮಾನ್ಯ ಸಚಿವರಿಗೆ. ಆ ಸರ್ಕಾರಕ್ಕೆ ಪ್ರಸ್ತಾವನೆ ಬಂದಿಲ್ಲ ಅನ್ನೋ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಅನುಭವದ ಒಂದು ಮಾತು ಹೇಳ್ತೀನಿ. ನಾವು ಶಾಸಕರು ಏನಾದರೂ ಒಂದು ಪತ್ರ ಕೊಟ್ಟಾಗ ಆ ಪತ್ರದ ಮೇಲೆ ಸೂಕ್ತ ಕ್ರಮಕ್ಕಾಗಿ ಅಂತ ಕಳಿಸ್ಬಿಟ್ರೆ ಸಂಬಂಧಪಟ್ಟ ಇಲಾಖೆಗೆ ಹೊರಟೋಗುತ್ತೆ. ಇದಾಗಿಲ್ವೇನೋ ಅಂತ ನನಗನ್ಸುತ್ತೆ. ಸರ್ ಹೇಳ್ತೀನಿ. ಅಲ್ಲ, ಈಗ 2 ಕೋಟಿ ರೂಪಾಯಿ ಬೇಕು, ಸಚಿವರು ಕೇಳ್ಬಿಡೋಣ ಏನು ಕೊಡ್ತಾರೋ ಇಲ್ಲೋ ಅಂತ. ಅಲ್ಲಲ್ಲ, ನಾನು ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ, ಅದನ್ನು ಕೇಳ್ಬಿಡ್ತೀನಿ. ಈ ಖಾಸಗಿ ಸಂಘ ಸಂಸ್ಥೆಗಳು ಕಟ್ತಕ್ಕಂಥ ಸಮುದಾಯ ಭವನಗಳಿಗೆ 50 ಲಕ್ಷದವರೆಗೂ ಕೊಡಲಿಕ್ಕೆ ಅವಕಾಶ ಇದೆ ಸರ್ಕಾರದಲ್ಲಿ ಅಂತ ಹೇಳಿದ್ದಾರೆ. ಇದು ಅಫ್ಕೋರ್ಸ್ ಇದು ಖಾಸಗಿ ಕೊಳ್ಳೇಗಾಲ ನಾಯಕರ ಸಮುದಾಯದ ಭವನದವರು ತಮ್ಮ ಖಾಸಗಿ ಸ್ವತ್ತಿನಲ್ಲಿ ಕಟ್ತಾ ಇರ್ತಕ್ಕಂಥ ಸಮುದಾಯ ಭವನ ಅಟ್ಲೀಸ್ಟ್ 50 ಲಕ್ಷ ಕೊಡಬಹುದು, ಅವಕಾಶ ಇದೆ ಅಂತ ಹೇಳ್ತಾ ಇದಾರಲ್ಲ, ಕೇಳೋಣ. ಅದನ್ನಾದ್ರೂ ಕೊಟ್ರೆ ಇದನ್ನ ಕಂಪ್ಲೀಟ್ ಮಾಡ್ತೀವಿ. ಮಾನ್ಯ ಸಚಿವರು
ಸನ್ಮಾನ್ಯ ಅಧ್ಯಕ್ಷರೇ, ಕೊಳ್ಳೇಗಾಲದಲ್ಲಿ ನಗರದಲ್ಲಿ ಕಟ್ಟತಕ್ಕಂಥದ್ದು 20 ಲಕ್ಷ ರೂಪಾಯಿದಲ್ಲಿ ಸಂಸದರು ಮತ್ತು ಶಾಸಕರ ಸ್ಥಳೀಯ ಅನುದಾನದಲ್ಲಿ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಪ್ರಸ್ತಾವನೆ ಬಂದಿಲ್ಲ ಅನ್ನೋದು ಹೇಳೋದು ಸತ್ಯ. ಅದಕ್ಕೆ ನಾನು ಮಾನ್ಯ ಶಾಸಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಖಾಸಗಿ ಸಂಘ ಸಂಸ್ಥೆ ನೋಂದಾಯಿತ ಸಂಘ ಸಂಸ್ಥೆ ಇದ್ದರೆ ಖಂಡಿತವಾಗಿಯೂ ಅವ್ರಿಗೆ 50 ಲಕ್ಷ ರೂಪಾಯಿ ನಾವು ಸರ್ಕಾರದಿಂದ ಕೊಡಲಿಕ್ಕೆ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಈಗಾಗಲೇ 20 ಲಕ್ಷ ತೊಗೊಂಡಿದ್ದಾರೆ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ. ಅದನ್ನು ಹೊರತುಪಡಿಸಿ ಬಾಕಿ ಮೊತ್ತಕ್ಕೆ ಒಂದು ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ಕೊಡ್ಲಿ, ಖಂಡಿತವಾಗಿಯೂ ಬಿಡುಗಡೆ ಮಾಡೋಣ. ಈ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಕೊಟ್ಟಿರ್ತಕ್ಕಂಥದ್ದು 20 ಲಕ್ಷ. ಇದನ್ನ ಕಂಪ್ಲೀಟ್ ಮಾಡಲಿಕ್ಕೆ ನಾನು ಸರ್ಕಾರಕ್ಕೆ ಮನವಿ ಮಾಡೋದು, 50 ಲಕ್ಷ ಪ್ರಾವಿಷನ್ ಇದೆಯಲ್ಲ ಅದನ್ನು ಕೊಟ್ಬಿಡಿ ಅಂತ. ದಯಮಾಡಿ ಅಷ್ಟನ್ನು ಕೊಡಿ. ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಸ್ತಾವನೆ ಬಂದರೆ ಖಂಡಿತವಾಗಿಯೂ ಪರಿಶೀಲನೆ ಮಾಡ್ತೀವಿ. ಕಳಿಸ್ಕೊಡ್ತೀನಿ ಸರ್. ಥ್ಯಾಂಕ್ ಯು. ಶರತ್ ಕುಮಾರ್ ಬಚ್ಚೇಗೌಡರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 752 ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕೇಳ ಬಯಸ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರವನ್ನು ಕೊಡಲಾಗಿದೆ. ಉತ್ತರ ನೋಡಿದ್ದೀನಿ. ಇದು ಏನು, ನಾನೊಂದು ಮಾತು ಹೇಳ್ಬೇಕಂದ್ರೆ, ಇದು ಏನು ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಅಂತ ತಾವು ಮಾಡಿದಿರಾ, ನಿಜವಾಗ್ಲೂ ಒಂದು ಶ್ಲಾಘನೀಯವಾದಂಥ ಒಂದು ಬೆಳವಣಿಗೆ ಅದು. ಯಾಕಂದರೆ ಇವತ್ತು ಬೆಂಗಳೂರಲ್ಲಿ ಒಂದು IT ಹಬ್ ಆಫ್ ಬ್ಯಾಂಗ್ಳೂರ್ ಅಂತ, ಇಂಡಿಯಾ ಅಂತ ಏನು ಬಿರುದು ಅಥವಾ ಒಂದು ಕಿರೀಟ ಬೆಂಗಳೂರಿಗಿದೆ, ಇದನ್ನು ಉಳಿಸ್ಕೊಳ್ಳೋಂಥ ಪ್ರತಿಯೊಂದು ಕೆಲಸ ಕೂಡ ನಾವು ಮಾಡಬೇಕಾಗಿದೆ. ಇವತ್ತು ಕರ್ನಾಟಕ ರಾಜ್ಯದ GDPಯಲ್ಲಿ ಸುಮಾರು ಒಂದು 12ರಿಂದ 14% ನಮ್ಗೆ IT ಬರ್ತಾ ಇದೆ. ಇವತ್ತು ನನ್ನ ಉಪಪ್ರಶ್ನೆ ಏನಂದರೆ, ತಮ್ಮಲ್ಲಿ ಈ ಒಂದು IT ಇಲಾಖೆಯಲ್ಲಿ ತಾವು ಉದ್ಯೋಗಗಳು ವಾಪಸ್ಸು ಬರೋದಕ್ಕೋಸ್ಕರ ಇಲ್ಲಿ ಏನು ನಮ್ಮ ಟೆಕ್ ಪಾರ್ಕ್ಗಳು ಇವೆಲ್ಲ ಖಾಲಿಯಾಗಿವೆ, ಅಲ್ಲಿಗೆ ಮತ್ತೊಮ್ಮೆ ಜನ ಬಂದು ಕೆಲಸ ಮಾಡೋಕ್ಕೆ ಯಾವ ರೀತಿಯಾದಂಥ ಅನುಕೂಲಗಳು ಮಾಡಬೇಕು, ಸರ್ಕಾರ ಯಾವ ರೀತಿಯಾದಂಥ ಕ್ರಮಗಳು ತಗೊಂಡಿದೆ, IT ಸೆಕ್ಟರ್ನ ರಿಜುವಿನೇಟ್ ಮಾಡೋಕ್ಕೆ ತಾವೇನೇನು ಕಾರ್ಯರೂಪಗಳನ್ನ ಮಾಡಿದೀವಂತ ಇವತ್ತಿಲ್ಲಿ ಕೇಳ್ತಾ, ಯಾಕಂತಂದರೆ ಇವತ್ತು ಬರೀ 7ರಿಂದ 8% ವರ್ಕ್ ಫೋರ್ಸ್ ಮಾತ್ರ ಇವತ್ತು ಕೆಲಸ ಮಾಡ್ತಿದೆ, ಬಿಟ್ಟರೆ ಇನ್ನು ಮಿಕ್ಕಿದ 93% ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ. ಈ 93%ನೂ ಕೂಡ ನಾವು ತರಬೇಕು. ಏನು ಕಂಪ್ನಿಗಳಲ್ಲಿವೆ ವರ್ಕ್ ಫ್ರಮ್ ಹೋಮಿಂದ ಪ್ರೊಡಕ್ಟಿವಿಟಿ ಕಡಿಮೆ ಆಗಿದೆ, ಪ್ರೊಡಕ್ಟಿವಿಟಿ ಹೆಚ್ಚಾಗಬೇಕು. ಕಂಪ್ನಿಗಳು ಸರಿಯಾಗಿ ಕೆಲಸ ಮಾಡಬೇಕಂತಂದರೆ ಮತ್ತೊಮ್ಮೆ ಉದ್ಯೋಗ ಮಾಡೋಂಥವ್ರೆಲ್ಲರೂ ಕೂಡ ಬಂದು ಆಫೀಸುಗಳಲ್ಲಿ ಕೂತು ಕೆಲಸ ಕೆಲಸ ಆಗಬೇಕಂತ ಕೇಳ್ತಾ, ಸರ್ಕಾರ ಇದಕ್ಕೆ ವಿಶೇಷವಾದಂಥ ಗಮನ ಕೊಟ್ಟು ಉದ್ಯೋಗಗಳನ್ನ ವಾಪಸ್ ತಂದು IT ಸೆಕ್ಟರ್ಗೆ ನಾವು ಮತ್ತೊಮ್ಮೆ ಒತ್ತಡ ಕೊಡಬೇಕಂತ ಉಪಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊತೀನಿ. ಸಚಿವರು ಪ್ರಶ್ನೆ ಯಾವುದಿದೆ ಅದಕ್ಕೆ ಉತ್ತರ ಕೊಡಿ ಬ್ರೀಫ್ ಆಗಿ. ಅಧ್ಯಕ್ಷರೇ, ಪ್ರಶ್ನೆ ಯಾವುದಿದೆ ಅದಕ್ಕೆ ಉಪ ಪ್ರಶ್ನೆ ಏನು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಿ ಅಂತ. ಅಧ್ಯಕ್ಷರೇ, ಈಗ ಶರತ್ ಬಚ್ಚೇಗೌಡರು ಭಾಳ ಒಳ್ಳೆಯ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಈಗ ಎಲ್ಲವೂ ಓಪನ್ ಆಗ್ತಾ ಇದೆ, ಆದರೆ IT ಕಂಪನಿಗಳು ಬೆಂಗಳೂರಲ್ಲಿ ಕ್ಲೋಸ್ ಆದದ್ರಿಂದ ಎಲ್ಲ ಸೆಕ್ಟರ್ಗಳು ಕ್ಲೋಸ್ ಆಗ್ತಾ ಇದೆ. ನಿಮ್ಮ ಮ್ಯಾಕ್ಸಿ ಕ್ಯಾಬ್ಗಳು, ಟ್ರಾನ್ಸ್ಪೋರ್ಟಿಂಗ್ ವೆಹಿಕಲ್ಸ್ಗಳು ಎಲ್ಲರೂ ಸರೆಂಡ್ರಲ್ಲಿಟ್ಟಿದ್ದಾರೆ. ನಿಮ್ಮ ಅದರಿಂದ ಟ್ಯಾಕ್ಸು ನಿಮಗೆ ಕಡಿಮೆ ಆಗ್ತಾ ಇದೆ. ಅಟ್ಲೀಸ್ಟ್ ಡಿಸೆಂಬರ್ನವರೆಗೆ ಅಂತ ಈಗ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅವರೇನೋ ಈಗ ಸಾಫ್ಟ್ವೇರ್ ಕಂಪನಿಯವರಿಗೆ ಈಗ ಲಾಭ ಆಗ್ತದೆ, ಎಲ್ಲ NMC ಅವರು. ಅದರ ಲಾಭ ಎಲ್ಲಿ ಹೋಗ್ತದೆ? ವಿದೇಶಗಳಿಗೆ ಹೋಗ್ತಾ ಇದೆ. ಅಟ್ಲೀಸ್ಟ್ ಇಲ್ಲಿ ವ್ಯವಹಾರ ಆರ್ಥಿಕತೆ ಪ್ರಾರಂಭ ಆಗಬೇಕು ಅಂತಾದರೆ ಅಲ್ಲ, ಏನು ಅವರಿಗೆ ವರ್ಕ್ ಫ್ರಮ್ ಹೋಮನ್ನು ಡಿಸೆಂಬರ್ ತೆಗೆದದ್ದನ್ನು ಕ್ಲೋಸ್ ಮಾಡಿ ಅವರಿಗೆ ವರ್ಕ್ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಧ್ಯಕ್ಷರು. ಎಲ್ಲ ಕಡೆ ಆಗಿದೆ. ಇಲ್ಲ ಅಂತಾರೆ ನಮ್ಮ ರಾಜ್ಯಕ್ಕೆ ಬಹಳ ದೊಡ್ಡ ಇದು ಟೆಕ್ ಸಮ್ಮೇಳನದ ಬಗ್ಗೆ ಕುರಿತಂತೆ ಇದೆ. IT ಪಾಲಿಸಿ ಬಗ್ಗೆ ಎಲ್ಲ ಮಾತಾಡಿದ್ರೆ ನನಗೆ ಸಮಯ ಇಲ್ಲ. ಹಾಗಾಗಿ ಅಂದ್ರೆ ಒಟ್ಟು ವಿಷಯ ನಿಮ್ಗೆ ಗಮನಕ್ಕೆ ಬಂದಿದೆ ಏನು ಅಂತ ತಾವು ಹೇಳಿ. ಇಡೀ ಬಡವರ ವಿಷಯ ಇದೆ. ಗೊತ್ತಾಯ್ತು ಸಭಾಧ್ಯಕ್ಷ, ಬಹಳ ಗಂಭೀರವಾದಂತ ವಿಷಯ. ಸರಿ ಇದೆ ನಿಮ್ದೆಲ್ಲ ಭಾವನೆ ಸರಿ ಇದೆ, ಆದ್ರೆ ಈ ಪ್ರಶ್ನೆಗೆ ಉತ್ತರ ಅಲ್ಲ ಅದು ಅಷ್ಟೇ. IT ಎನೇಬಲ್ಡ್ ಏನಿವತ್ತು ಕ್ಯಾಬ್ಗಳಾಗಿರ್ಬೋದು, ಸಚಿವರು ಉತ್ತರ ಹೇಳಿ. ಸಚಿವರು ಬ್ರೀಫ್ ಆಗಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಭಾಳ ಮುಖ್ಯವಾಗಿ ಇವತ್ತೇನು ನಮ್ಮ ನಾಡು, ನಮ್ಮ ರಾಜ್ಯದಲ್ಲಿ IT BT ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಗತಿಯನ್ನು ನಾವು ಇಡೀ ದೇಶದಲ್ಲಿ ಹೊಂದಿದ್ದೀವಿ ಮತ್ತು ವಿಶ್ವ ಮಟ್ಟದಲ್ಲೂ ಇವತ್ತು ಅಗ್ರಮ ಟೆಕ್ ಸಮ್ಮೇಳನ ಅದಕ್ಕಿಂತ
ಸ್ಥಾನವನ್ನು ಪಡೆಯಲು ಅಥವಾ ಇನ್ನು ಹೆಚ್ಚಿನ ರೀತಿ ಪ್ರಸ್ತುತವಾಗಿ ವಿಶ್ವಮಟ್ಟದಲ್ಲಿ 5ರಲ್ಲಿ 1 ಸ್ಥಾನವನ್ನು ಪಡಿಬೇಕು ಅನ್ನುವಂಥ ಒಂದು ದಿಕ್ಕಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಸರ್ಕಾರದಿಂದನೂ ಮತ್ತು ಉದ್ಯಮಿಗಳಿಂದ ಭಾಳಷ್ಟು ಪ್ರಯತ್ನ ನಡೀತಿದೆ. ಈ ದಿಕ್ಕಿನಲ್ಲಿ ಇದೇನು 23ನೇಯ ನಮ್ಮ ಬೆಂಗಳೂರು ಟೆಕ್ ಸಬ್ಮಿಟ್ ನಡೆದಿರುವಂಥದ್ದು, ಇದು 23ನೇ ಎಡಿಷನ್. ಈ 23ನೇ ಎಡಿಷನಲ್ಲಿ ಏನು ಇವತ್ತು ಕೋವಿಡ್-19ನ ಒಂದು ಸವಾಲಿನ ಒಂದು ಕಾಯಿಲೆಯ ಒಂದು ಸೋಂಕಿನ ಕಾಯಿಲೆಯ ಮಧ್ಯದಲ್ಲೂ ಬಹಳಷ್ಟು ಸವಾಲಿದ್ದರೂ ಸಹ ITBT ಕ್ಷೇತ್ರ ಈ ಸಮಸ್ಯೆಯನ್ನು ಎದುರಿಸಿ ಬಹಳ ಉತ್ತಮವಾಗಿ ನಿರ್ವಹಣೆ ಆಗಿರುವಂಥದ್ದಿದೆ. ಇದರಲ್ಲೂ ಈ ಒಂದು ಸಮಸ್ಯೆಯನ್ನು ನಿಭಾಯಿಸಲು ತಂತ್ರಜ್ಞಾನನೇ ಪರಿಹಾರಕ್ಕೆ ಬಂದಿರುವಂಥದ್ದಿದೆ. ಹಾಗಾಗಿ ಇವತ್ತು ಇಡೀ ವಿಶ್ವಕ್ಕೆ IT ಕ್ಷೇತ್ರದಲ್ಲಿ ಸರ್ವಿಸಸನ್ನು ಕೊಡ್ತಿರುವಂಥದ್ದಾಗಲಿ ಅಥವಾ ಸ್ಟಾರ್ಟಪ್ನಲ್ಲಾಗಲಿ ಅಥವಾ ಆವಿಷ್ಕಾರಗಳು ಬೆಳವಣಿಗೆ ಆಗ್ತಿರೋದನ್ನು ಸಹ ಎಲ್ಲೂ ಅಡೆತಡೆಗಳಾಗಿಲ್ಲ. ಭಾಳ ಉತ್ತಮವಾಗಿ ನಿರ್ವಹಣೆ ಆಗಿದೆ. ನಮ್ಮ ವಹಿವಾಟು ಏನು ನಡಿಬೇಕಾಗಿದೆಯೋ ಅದೆಲ್ಲ ನಡೆದಿರುವಂಥದ್ದಿದೆ. ಅದು ಇವತ್ತು ನನ್ನ ಸ್ನೇಹಿತರು ಅವರ ಉಪಪ್ರಶ್ನೆ ಇರುವಂಥದ್ದು, ಇವತ್ತು ವರ್ಕ್ ಫ್ರಮ್ ಎನಿವೇರ್, ವರ್ಕ್ ಫ್ರಮ್ ಹೋಮ್ ಅನ್ನೋಂಥ ಒಂದು ಕಾನ್ಸೆಪ್ಟ್ ಬಂದಿರೋ ಕಾರಣ ಕಚೇರಿಗೆ ಆಫೀಸಿಗೆ ಬರ್ದೇನೆ ಸಾಕಷ್ಟು ಇದು ಸಮಸ್ಯೆ ಆಗುತ್ತೆ, ಈ ಕಟ್ಟಡಗಳು ಆಫೀಸ್ಗಳನ್ನ ಪರಿಸ್ಥಿತಿ ಏನಾಗ್ಬೋದು ಅನ್ನೋಂಥ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾರೆ. ಇವತ್ತು ತಾತ್ಕಾಲಿಕವಾಗಿ ಇವತ್ತು ಮನೆಯಿಂದ ಕೆಲಸ ಮಾಡೋಂಥದ್ದು ಅಥವಾ ಬೇರೆ ಬೇರೆ ಕಡೆಯಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ಆಗಿದೆ. ಇದಕ್ಕೆ ಇವನ್ ರೂಲ್ಸ್ನಲ್ಲೂ ರಿಲ್ಯಾಕ್ಸೇಷನ್ ಕೊಟ್ಟು ಇದನ್ನು ಮಾಡಿಕೊಡುವಂಥದ್ದಾಗಿದೆ. ಇವತ್ತು ಸೋಂಕಿನ ಕಾಯಿಲೆ ಇರುವಂಥ ಕಾರಣದಲ್ಲಿ ಇನ್ನು ಕೆಲವು ತಿಂಗಳು ಈ ಒಂದು ವರ್ಕ್ ಫ್ರಮ್ ಎನಿವೇರ್ ಕಾನ್ಸೆಪ್ಟ್ ನಡೀತಾ ಇರುತ್ತೆ. ಮತ್ತು ಆ ಸಂಬಂಧಪಟ್ಟ ಕಂಪ್ನಿಗಳಿಗೆ ಬಿಟ್ಟಿರೋದು, ನಾವ್ಯಾವುದು ಒತ್ತಾಯ ಮಾಡೋಕ್ಕಾಗಲ್ಲ. ಕಚೇರಿಗೆ ಬಂದು ಕೆಲಸವನ್ನು ಮಾಡಿ ಅಂತ ನಾವ್ಯಾವುದು ನಿರ್ಬಂಧನೆಗಳನ್ನ ಹಾಕ್ಲಿಕ್ಕೆ ಆಗಲ್ಲ. ಇವತ್ತು ಅದು ಕಾಲಕ್ರಮೇಣ ಕಚೇರಿಗೆ ಬರುವಂಥದ್ದು ಹಾಗೇ ಆಗುತ್ತೆ. ಇವತ್ತು ವರ್ಕ್ ಫ್ರಮ್ ಎನಿವೇರ್ ಏನೇ ಇದ್ರೂ ಸಹ ಒಟ್ಟಿಗೆ ಬಂದು ಒಂದು ಟೀಮ್ ಆಗಿ ಕಚೇರಿಗೆ ಬರುವಂಥದ್ದು ಹಾಗೇ ಆಗುತ್ತೆ. ಬರುವಂಥದ್ದಿಂದಲೂ ಇವನ್ ಕಂಪ್ನಿಗಳು ಅದನ್ನೇ ಯೋಚನೆ ಮಾಡ್ತಿದ್ದಾರೆ, ಅದಾಗುತ್ತೆ. ಮತ್ತು ನಮ್ಮ ರಘುಪತಿ ಭಟ್ರು ಅವ್ರೇನೋ ಕೇಳ್ತಿದ್ದಾರೆ, ಸೇಮ್ ಅದನ್ನೇ ಹೇಳಿದ್ರಿ ನೀವು. ರಘುಪತಿ ಭಟ್ರು ಆನ್ಸಿಲರಿ ಸರ್ವಿಸಸ್ ಬಗ್ಗೆ, ಟ್ರಾನ್ಸ್ಪೋರ್ಟು, ಈ ಕ್ಯಾಂಟೀನ್ ಇನ್ನೊತ್ತರ ಭಾಳ ಎಫೆಕ್ಟ್ ಆಗಿರೋರ ಬಗ್ಗೆ ಹೇಳ್ತಿದ್ದಾರೆ. ಒಂದು ಕಾಲ ಮುಂದಿನ ಕಾಲದಲ್ಲಿ ಒಂದಿಷ್ಟು ತಿಂಗಳ ನಂತರ ಇವೆಲ್ಲ ಸೇವೆಗಳು ಮತ್ತೊಮ್ಮೆ ಕಚೇರಿಗೆ ಎಲ್ಲ ಏನೊಂದು ಟೆಕ್ನಾಲಜಿ IT ಜನರುಗಳು ಉದ್ಯಮಿ ನೌಕರರೇನಿದ್ದಾರೋ ಅವ್ರ ಕಚೇರಿಗೆ ಬರೋಕ್ಕೆ ಪ್ರಾರಂಭ ಮಾಡಿದಾಗ ತಾನಾಗ್ತಾನೆ ಈ ಅವಶ್ಯಕತೆಗಳೆಲ್ಲ ಮತ್ತೊಮ್ಮೆ ಬೇಕಾಗುತ್ತೆ. ಅಲ್ಲಿವರೆಗೂ ಈ ಒಂದು ಸ್ವಲ್ಪ ಕುಂಠಿತ ಆಗಿರುವಂಥದ್ದು ಇರ್ತದೆ. ದಯವಿಟ್ಟು ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ, ವರ್ಕ್ ಫ್ರಮ್ ಹೋಮ್ನಿಂದ ಆಫೀಸಿಗೆ ಬರೋದ್ರೊಳಗೆ ಅವ್ರ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿ. ಈಗ ಟ್ರಾಫಿಕ್ ಸಮ್ಮೇಳನದ ಬಗ್ಗೆ ಇರೋದು ಅರವಿಂದ್ ಟೆಕ್ ಸಮ್ಮೇಳನದ ಬಗ್ಗೆ, ಶರತ್ ಬಚ್ಚೇಗೌಡರು ಟೆಕ್ ಸಮ್ಮೇಳನದ ಬಗ್ಗೆ ನೀವು ಕೇಳಿರೋ ಪ್ರಶ್ನೆಗೆ ಏನಾದ್ರು ಉಪ ಪ್ರಶ್ನೆ ಇದ್ರೆ ಕೇಳ್ರಿ. ಅದ್ರದ್ದೇ ಸರ್. ಆಯ್ತಾಯ್ತು, ಪಕ್ಕದ ಕ್ಷೇತ್ರ ಆಯ್ತು. ಟೆಕ್ ಸಮ್ಮೇಳನ ಅಲ್ಲ, ಅವ್ರು ಉತ್ತರ ಕೊಟ್ಟಿದ್ದು ಕೇಳ್ತಾ ಇದ್ರು. ಉತ್ತರ ಏನ್ ಮಾಡೋದು, ಕೇಳೋರು ಅದನ್ನೇ ಕೇಳಿದ್ದಾರೆ. ನಾನು ಹೇಳಿದ್ಮೇಲೂ ಉತ್ತರನೂ ಅವರು ಅದನ್ನೇ ಹೇಳಿದ್ದಾರೆ. ಡೆವಲಪ್ ಮಾಡ್ತಾರ ಅಂತ ಅವಾಗ ಕಂಪನಿಗಳು ಬರಕ್ ಸಾಧ್ಯ ಹೊಸದಾಗಿ. ಓಕೆ, ಉತ್ತರ. ಓಕೆ, ಶರತ್ ಬಚ್ಚೇಗೌಡರು ಟು ದಿ ಪಾಯಿಂಟ್ ಹೇಳಿ. ಇಲ್ಲ, ತಾವೇನು ಹೇಳಿದ್ರಿ, ಈಗ ಕಂಪ್ನಿಗಳ ಮೇಲೆ ನಾವು ಒತ್ತಡ ತರಕ್ಕಾಗೋದಿಲ್ಲ ಅಂತ. ಮನವಿರೋದು ಸ್ವಲ್ಪ ಒತ್ತಡ ತರಬೇಕಾಗತ್ತೆ ಸರ್ಕಾರದ ಕಡೆಯಿಂದ ಟು ಬ್ರಿಂಗ್ ಇನ್ ವರ್ಕಿಂಗ್ ಫ್ರಮ್ ಆಫೀಸ್. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ನ ನಾವು ಬೂಸ್ಟ್ ಮಾಡಬೇಕು, ರಿಲೇಟೆಡ್ ಎಕಾನಮಿನ ನಾವು ರಿಜ್ಯೂನೇಟ್ ಮಾಡಬೇಕಂದ್ರೆ ಸರ್ಕಾರದ ಕಡೆಯಿಂದ ಏನಾದರೂ ಪಾಲಿಸಿ ಅಥವಾ ಎನ್ಕರೇಜ್ಮೆಂಟ್ ಟು ಬ್ರಿಂಗ್ ದೆಮ್ ಬ್ಯಾಕ್ ಇನ್ ಅ ಸೇಫ್ ವೇ, ಇದ್ರ ಬಗ್ಗೆ ತಾವು ದಯವಿಟ್ಟು ಗಮನ ಹರಿಸಬೇಕಂತ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಸಂದರ್ಭದಲ್ಲಿ ಯಾವುದೇ ಒಂದು ಒತ್ತಾಯವನ್ನು ಮಾಡುವಂಥದ್ದು ಅಥವಾ ನಿರ್ಬಂಧನೆಗಳು ತರುವಂಥದ್ದು ಯಾವುದೂ ಪ್ರಯತ್ನ ಸರ್ಕಾರದಿಂದ ಇಲ್ಲ. ಇದು ಒಂದು ಪರಿಹಾರವಾಗಿದೆ. ಹಾಗಾಗಿ ಈ ಪರಿಹಾರವನ್ನು ಇನ್ನು ಹೆಚ್ಚು ಒತ್ತು ಕೊಡೋದು, ಪ್ರೋತ್ಸಾಹ ಕೊಡುವಂಥದ್ದು ಆಗ್ತಿದೆ. ಆ ಕಾಲ ಸೂಕ್ತವಾದಂಥ ಕಾಲ ಬಂದಾಗ ಈ ಅವಕಾಶಗಳನ್ನು ತಾನಾಗ್ತಾನೆ ಆ ಸಂಬಂಧಪಟ್ಟ ಆ ಕಂಪ್ನಿಗಳವರು ಅವರ ನೌಕರರನ್ನ ಆಫೀಸಿಗೆ ಮಾಡ್ಕೊಳ್ಳುವಂಥದ್ದನ್ನ ಪರಿಸ್ಥಿತಿ ನಿರ್ಮಾಣ ಆದಾಗ ತಾನಾಗ್ತಾನೆ ಅದಾಗುವಂಥದ್ದಾಗುತ್ತೆ. ಅಲ್ಲಿವರೆಗೂ ನಮ್ಮಿಂದ ಯಾವುದೇ ಒತ್ತಾಯವನ್ನು ಮಾಡಬೇಕು ಅನ್ನೋಂಥದ್ದಿಲ್ಲ. ಇದು ಈ ಸಂದರ್ಭಕ್ಕೆ ಸೂಕ್ತವಾಗಿಲ್ಲ. ಕಚೇರಿಗೆ ಬರುವಂಥದ್ದು ಅನ್ನೋಂಥ ಒಂದು ಅರಿವಿನಿಂದ ಅಥವಾ ಒಂದು ಪರಿಹಾರ ಇರೋ ಕಾರಣ ಯಾವ ಒಂದು ಕೆಲಸವೂ ಅಡಚಣೆ ಆಗದೆ ಭಾಳ ಉತ್ತಮವಾಗಿ ನಿರ್ವಹಣೆ ಆಗ್ತಿರೋ ಕಾರಣ ಬೇರೆ ಬೇರೆ ಕಡೆಯಿಂದನೂ ಕೆಲಸ ನಡೀತಿರೋದ್ರಿಂದ ಈ ಸಮಸ್ಯೆ ಆಗಿಲ್ಲ. ಇದು ಸಮಸ್ಯೆ ಆಗಿದ್ರೆ ತಾನಾಗ್ತಾನೆ ಕಂಪ್ನಿಯವರು ಪರಿಹಾರ ಕಂಡುಕೊಳ್ಳುವಂಥದ್ದಾಗುತ್ತೆ. ಇವತ್ತು ಅಂತ ಸಮಸ್ಯೆ ಇಲ್ಲ. ಇವತ್ತು ಇರುವಂಥದ್ದು
ಒಂದು ಪರಿಹಾರವಾಗಿದೆ. ಹಾಗಾಗಿ ಅದನ್ನೇ ಮುಂದೆ ನಡೆಸುವಂಥದ್ದು ಆಗ್ತದೆ. ಐಹೊಳೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 134 ಸನ್ಮಾನ್ಯ ಶ್ರೀ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೀನಿ ಸರ್. ಸರ್, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ ಸರ. ಅದರ ರಾಯಬಾಗ ತಾಲೂಕಾ 100 ಆಸ್ಪತ್ರೆ ಇರೋದ್ರಿಂದ, ತಾಲೂಕಾ ಪ್ಲೇಸ್ದಾಗ 100 ಆಸ್ಪತ್ರೆ ಇರೋದ್ರಿಂದ ಅಲ್ಲಿ ಮೂಲಭೂತ ಸೌಕರ್ಯ ಏನೂ ಇಲ್ಲ ಸರ್. ಆ ಆಸ್ಪತ್ರೆಗೆ ಆವರಣ ಗೋಡೆನೂ ಇಲ್ಲ ಮತ್ತು ಮೂಲಭೂತ ಸೌಕರ್ಯ ಏನೂ ಇಲ್ಲ, ಮತ್ತು ಅಲ್ಲಿ ವೈದ್ಯಾಧಿಕಾರಿಗಳು ಇರಲಿಕ್ಕೆ ಕ್ವಾರ್ಟರ್ಸೂ ಕೂಡ ಇಲ್ಲ. ಅದಕ್ಕೆ 100 ಬೆಡ್ ಆಸ್ಪತ್ರೆ ಇರೋದ್ರಿಂದ ಅದು ಸಿಟಿ ಒಳಗೆ ಇರೋದ್ರಿಂದ ಅಲ್ಲಿ ಜನಗಳಿಂದ ಭಾಳ ತೊಂದರೆ ಆಗ್ತದೆ. ಅದಕ್ಕೆ ತಾವು ಆದಷ್ಟು ಬೇಗ ಅದಕ್ಕೆ ಆವರಣ ಗೋಡೆ ಮತ್ತು ಮೂಲಭೂತ ಸೌಕರ್ಯ ಒದಗಿಸಿ ಕೊಡಬೇಕು ಅಂತೇಳಿ ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ ಸರ್ ತಮ್ಮ ಮೂಲಕ. ಮತ್ತು ರಾಯಬಾಗ್ ಬತ್ತ ಕ್ಷೇತ್ರ ಒಳಗೆ ಕಂಕನವಾಡಿ ಅಂತೇಳಿ ಪಟ್ಟಣ ಪಂಚಾಯತಿ ಅಲ್ಲಿ 30,000 ಜನಸಂಖ್ಯೆ ಇರೋದ್ರಿಂದ ಈಗಾಗಲೇ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರಾಗಿತ್ತು ಸರ್ ಮೊದಲಿನ ಸರ್ಕಾರದಾಗ. ಅದನ್ನು ಬೇರೆ ಕಡೆ ಮತ್ತೆ ಸ್ಥಳಾಂತರ ಮಾಡಿದಾರು. ಈಗಾಗಲೇ 2 ಎಕರೆ ಜಾಗನೂ ಕೂಡ ನಾವು ಅಲ್ಲಿ ಕೊಟ್ಟಿದ್ದೆವು. ಅದಕ್ಕೆ ದಯಮಾಡಿ ತಾವು ಸಚಿವರಲ್ಲಿ ಕಳಕಳಿ ವಿನಂತಿ ಅಂದರೆ ಅದು 30,000 ಜನಸಂಖ್ಯೆ ಇರೋದ್ರಿಂದ ಅದು ತಾಲೂಕಾ ಆಸ್ಪತ್ರೆಯಿಂದ 20 ಕಿಲೋಮೀಟರ್ ಅಂತರ ಇರೋದ್ರಿಂದ ಜನಗಳಿಗೆ ಹೋಗಿ ತೋರಿಸ್ಲಿಕ್ಕೆ ತೊಂದರೆ ಆಕೈತಿ. ಅದಕ್ಕೆ ತಾವು ದಯಮಾಡಿ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಹೊಸದಾಗಿ ಅಲ್ಲಿ ಕಂಕನವಾಡಿ ಪಟ್ಟಣ ಪಂಚಾಯತ್ ಇರೋದ್ರೆ ಅಲ್ಲಿ ಮಂಜೂರು ಮಾಡಿ ಆದಷ್ಟು ಬೇಗನೆ ಪ್ರಾರಂಭ ಮಾಡಿಸ್ಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ನಾ ಸಚಿವರಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ. ಸಚಿವರು. ಸರ್, ಈಗ ಸರ್ಕಾರದ ಮುಂದೆ ಯಾವುದೇ ಹಾಸ್ಪಿಟ್ಲನ್ನು ಅಪ್ಗ್ರೇಡ್ ಮಾಡುವಂಥ ಸ್ಥಿತಿ ಅಥವಾ ಪಾಲಿಸಿ ಇಲ್ಲ ಅಂತ ಉತ್ತರ ಕೊಟ್ಟಿದ್ದೇವೆ. ಏನಾದರೂ ಅಪ್ಗ್ರೇಡ್ ಮಾಡುವಂಥ ಕಾಲ ಬಂದರೆ ಮಾಲಿಂಗಪ್ಪ ಅವ್ರದ್ದು ಸೇರಿಸ್ಬಿಟ್ಟು ತೀರ್ಮಾನ ತಗೊಳ್ಳಿ ಅಂತೇಳಿ ನಾನು ಸನ್ಮಾನ್ಯ ಆರೋಗ್ಯ ಸಚಿವರ ಗಮನಕ್ಕೆ ತರ್ತೇನೆ ಸರ್. ಈಗ ಸರ್ಕಾರದ ಉತ್ತರ ಯಾವುದೇ ಹಾಸ್ಪಿಟ್ಲನ್ನು ಅಪ್ಗ್ರೇಡ್ ಮಾಡುವಂಥ ಪಾಲಿಸಿ ಅಥವಾ ತೀರ್ಮಾನ ಈ ವರ್ಷಕ್ಕೆ ಇಲ್ಲ ಅಂದಿರೋದ್ರಿಂದ ಬೇರೆ ಪ್ರಶ್ನೆಗಳಿಗೆ ಉತ್ತರ ಉದ್ಭವಿಸಲ್ಲ ಸರ್. ಓಕೆ, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಅಲ್ಲ ಉಳಿದ ಪ್ರಶ್ನೆ ತಗೊಳ್ತೀನಿ ಸರ್. ಈಗ ಹೊಸದು ಮಂಜೂರು 30,000 ಜನಸಂಖ್ಯೆ ಐತಿ ಸರ್. ಅಲ್ಲಿ ಅಪರೇಡಿ ಕೇಳಾಕ್ತಿಲ್ಲ. ಹೊಸದು ಮಂಜೂರು ಆದದ್ದು ಬೇರೆ ಕಡೆ ಬದಲಾವಣೆ ಮಾಡಿದ್ದಾರೆ ಹಿಂದಿನ ಸರ್ಕಾರದಾಗ ಸರ್. ಅದಕ್ಕೆ ನೀವು ಹೊಸದು ಈಗ ಅಲ್ಲಿ ಮಂಜೂರು ಕೊಟ್ರೆ ಅದು ನಾವು ಜಾಗನೂ ಕೊಟ್ಟಿದ್ದೇವೆ ಸರ್. 2 ಎಕರೆ 30,000 ಜನಸಂಖ್ಯೆ ಐತಿ ಅಲ್ಲಿ. ಅವ್ರು ಎಲ್ಲಿ ತೋರಿಸೋದು ಅವರು ಹೇಳಿರೋದ್ರೊಳಗೆ 2 ವ್ಯಾಲಿಡ್ ಪಾಯಿಂಟು. ಒಂದು ಹಿಂದೆ ಮಂಜೂರಾಗಿತ್ತು, ಅದು ಬೇರೆ ಕಡೆ ಕಳಿಸಿದ್ದಾರೆ ಅನ್ನೋದು. ಇನ್ನೊಂದು 30,000 ಜನಸಂಖ್ಯೆ ಇದೆ ಅನ್ನೋದು. ಹಾಗಾಗಿ ಸಚಿವರು ಏನು ಕೇಳೋಣ. ಪಾಲಿಸಿನೇ ಇಲ್ಲ, ನಾವು ಅಪ್ಗ್ರೇಡ್ ಮಾಡ್ತಾ ಇಲ್ಲ ಯಾವುದು ಅಂದಮೇಲೆ ನಾವು ಉತ್ತರ ಕಷ್ಟ ಆಗುತ್ತೆ ಸರ್. ಬಟ್ ಗೌರ್ಮೆಂಟ್ ಪ್ರಾಬ್ಲಮ್ ಏನಾಗಿದೆ ಸರ್, ಹೊಸ ಮೆಡಿಕಲ್ ಕಾಲೇಜ್ಗಳು ಆಗ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರದವರಲ್ಲಿಗೆ 300-350 ಕೋಟಿ ಹಣ ಕೊಡ್ತಾ ಇರೋದ್ರಿಂದ ನಮ್ಮ ಶೇರನ್ನು ಏನಾರಲ್ಲಿ ಇನ್ವೆಸ್ಟ್ ಮಾಡದೆ ಹೋದರೆ ಮೆಡಿಕಲ್ ಕಾಲೇಜ್ಗಳಿಲ್ಲದ ಜಿಲ್ಲೆನಲ್ಲಿ ಮೆಡಿಕಲ್ ಕಾಲೇಜ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಅಂತ ಪ್ರಯಾರಿಟೈಸ್ ಮಾಡಿ ಇದನ್ನು ಸ್ವಲ್ಪ ಸ್ಟಾಲ್ ಮಾಡೋದು ನಿಜ ಸರ್. ಇಲ್ಲದ್ರೆ ಆ ಚಿಕ್ಕಮಗಳೂರು ಇರ್ಬೋದು, ಹಾವೇರಿ ಇರ್ಬೋದು, ಒಂದು ಸುಮಾರು ಮೆಡಿಕಲ್ ಕಾಲೇಜ್ ಆಗಿದ್ದರಿಂದ ಅನುದಾನದ ಕೊರತೆ ಇರೋದ್ರಿಂದ ಈ ವರ್ಷ ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ಸುಧಾರಿಸಿದಾಗ ಖಂಡಿತವಾಗಿ ಅಟೆಂಡ್ ಮಾಡಕ್ಕೆ ಮುಂದೆ ನೋಡ್ತಾರಂತ ಐಹೊಳೆಯವರೇ ಸರ್. ಈಗ ಮುಂದೆ ಪರಿಶೀಲನೆ ಮಾಡ್ತಾರಂತ ಆಮೇಲೆ ಮಾತಾಡ್ರಿ ನೀವು ಸಚಿವರ ಜೊತೆಗೆ ಆಮೇಲೆ ಮಾತಾಡಿ. ಈಗ ಅವ್ರ ಪರವಾಗಿ ಉತ್ತರ ಕೊಟ್ಟಿದ್ದಾರೆ. ಈಗ ಆಸ್ಪತ್ರೆಗೆ ಸ್ವಲ್ಪ 55 ಕೊಟ್ರೆ ಅದು ಆವರಣ ಗೋಡೆ ಆಮೇಲೆ ಸಚಿವರ ಜೊತೆಗೆ ಮಾತಾಡಿ. ಈಗ ಸುಧಾಕರ್ ಅವರು ಇವತ್ತು ಬರೋದಿಲ್ಲ ಅಂತ ಕೇಳ್ಕೊಂಡಿದ್ದಾರೆ, ಅವ್ರ ಪರವಾಗಿ ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಒಂದ್ಸಲ ಪ್ರತ್ಯೇಕವಾಗಿ ಕುಳಿತು ಮಾತಾಡಿ. ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವ್ರ ಅಂದರೆ ಹೆಲ್ತ್ ಮಿನಿಸ್ಟ್ರು ಪರವಾಗಿ ಮಾಧುಸ್ವಾಮಿ ಅವರು ಉತ್ತರ ಕೊಡ್ತಿದ್ದಾರೆ. ಅವ್ರದ್ದು 2-3 ಪ್ರಶ್ನೆ ಇದೆ, ಮುಗಿಸಿ ಅವ್ರು ಕೌನ್ಸಿಲಿಗೆ ಹೋಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಬರಲಿಲ್ಲ. ಓಕೆ, ರಾಮದಾಸ್ ಅವರು SI ಇಲ್ಲ. ಆಮೇಲೆ ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ಇಲ್ಲ. ಈಗ ಗಣೇಶ್ JN ಇಲ್ಲ. ದಿನಕರ್ ಕೇಶವ್ ಶೆಟ್ಟಿ ಇಲ್ಲ. ಬಸವನಗೌಡ ದದ್ದಲ್ ಇಲ್ಲ. MP ಕುಮಾರಸ್ವಾಮಿ ಹೇಳಿ. ಅರಣ್ಯ ಸಚಿವರು ಇಲ್ಲ, ಅವ್ರ ಪರವಾಗಿ ಉತ್ತರ ಕೊಡ್ತಾರೆ. ಬಟ್ ಆದರೆ ಸರ್, ಈಗ ಅರಣ್ಯ ಸಚಿವರಿಗೆ ನಾನು ಚಿಕ್ಕ ಗುರುತಿನ ಪ್ರಶ್ನೆ ಕೇಳ್ತಿದ್ದೀನಿ. ಈಗ ಪ್ರಶ್ನೆ ಏನು ಕೇಳ್ತಿದ್ದೀನಿ ಅಂತ ಹೇಳಿ ಪ್ರಶ್ನೆ ಕೇಳ್ತಿದ್ದೀನಿ. 139 ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವರು ಉತ್ತರ ಮಂಡಿಸ್ತಾರೆ. ಈಗ ಉಪ ಪ್ರಶ್ನೆ ಕೇಳಿ. ಈಗ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆನೆಗಳ ಹಾವಳಿ ಜಾಸ್ತಿ ಆಗಿದೆ. ಇಲ್ಲಿ ಸುಮಾರು 500 ಎಕರೆ ಭತ್ತದ
ಗದ್ದೆಗಳನ್ನು ಇವತ್ತು ಹಾಳು ಬಿಡುವಂಥ ಪರಿಸ್ಥಿತಿ ಬಂದಿದೆ. ಸರ್ಕಾರ ಇಲ್ಲಿವರೆಗೂ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಆನೆ ಹಾವಳಿ ವಿಪರೀತ ಆಗಿದೆ. ಈಗ ನಾಟಿ ಇವತ್ತು ಕಟಾವು ಮಾಡಬೇಕು, ಆನೆ ಬಂದು ಅಲ್ಲಿ ನಿಂತಿದೆ. ರಾತ್ರಿಯೆಲ್ಲ ಕಾಯಬೇಕು, ಹಗಲೆಲ್ಲ ಕಾಯಬೇಕು. ಇವತ್ತು ಈಗಾಗಲೇ ಮೂಡಿಗೆರೆ ತಾಲೂಕಿನಲ್ಲಿ 4 ಜನ ಇವತ್ತು ಪ್ರಾಣನೂ ಕೂಡ ಕಳ್ಕೊಂಡಿದ್ದಾರೆ. ಈಗ ಸರ್ಕಾರ ಭಾಳ ತೋರಿಕೆ ಉತ್ತರನ ಕೊಟ್ಟಿದೆ. ಇದೆಲ್ಲ ಅಧಿಕಾರಿಗಳು ಮಾಡಿರೋ ಉತ್ತರ ಸರಿ ಇಲ್ಲ. ಕೇಳೋಣ. ಈಗ ಕುಮಾರಸ್ವಾಮಿ, ಈಗ ನಿಮ್ಮೂರಿಗೆ ಬಂದ ಆನೆ ನಮ್ಮೂರಿಗೆ ಬರ್ತಿರೋ ಆನೆ ಎಲ್ಲ ಮಡಿಕೇರಿಯಿಂದನೇ ಬಂದಿದ್ದು, ಎಲ್ಲಿಂದ ಬಂದಿದ್ದು ಅದು? ಇಲ್ಲಿ ನಮ್ಮಲ್ಲೇ ಇದೆ. ಈಗ ನಮ್ಮೂರಿಗೂ ಬಂದಿದೆ ಆನೆ. 4-5 ಆನೆ ನಮ್ಮ ಮೂಡಿಗೆರೆಲ್ಲ ಇದೆ. ಇನ್ನು ಮಿಕ್ಕಿದೆಲ್ಲ ಸಕಲೇಶ್ಪುರ ಕಡೆ. ಕೇಳೋಣ ಈಗ ಈ ಸಚಿವರನ್ನ ಕೇಳೋಣ, ಆನೆಗಳೆಲ್ಲ ಎಲ್ಲೆಲ್ಲಿಂದ ಬಂದಿದೆ ಅಂತ. ಇಡೀ ಒಂದೇ ಒಂದು ನೀವು ಕೃಷಿ ಸಚಿವರ ಪರವಾಗಿ ಉತ್ತರ ಕೊಡ್ತಿದ್ದೀರಿ, ಅರಣ್ಯ ಸಚಿವರ ಪರವಾಗಿ ಉತ್ತರ ಕೊಡ್ತಿದ್ದೀರಿ. ಈ ಆನೆ ಹಾವಳಿ ಮಿತಿ ಮೀರ್ತಾ ಇದೆ ಎಲ್ಲ ಕಡೆಗೆ. ರೈತರ ಕೈಗೆ ಒಂದು ಬೆಳೆ ಈ ಬಾಯಿ ಬರೋದಿಲ್ಲ ಆಗ್ತಾ ಇದೆ. ತಮ್ಮ ಉತ್ತರ ಕೊಟ್ಟಿದ್ದಾರೆ. ಏನು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆನೆ ಹಾವಳಿದೆ ಅಂತೇಳಿ ಸನ್ಮಾನ್ಯ ಸದಸ್ಯರು ಕೇಳಿದ್ದಾರೆ. ಅದು ಸರ್ಕಾರ ಗಮನಕ್ಕೆ ಬಂದಿದೆ ಸನ್ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ನಾವು ಯಾವ್ಯಾವ ಕ್ರಮಗಳನ್ನು ಜರುಗಿಸಿದರೆ ಅನ್ನೋ ಮಾತನ್ನು ಕೂಡ ಸನ್ಮಾನ್ಯ ಸದಸ್ಯರು ಕೇಳಿದ್ದಾರೆ. ಮೂಡಿಗೆರೆ ಕ್ಷೇತ್ರದ ವ್ಯಾಪ್ತಿನಲ್ಲಿ ಆಲ್ದೂರು ಮತ್ತು ಮುತ್ತೋಡಿ ವಲಯಗಳು ಸೇರಿದೆ. ಈ ವಲಯಗಳ ವ್ಯಾಪ್ತಿನಲ್ಲಿ ಆನೆ ನಿರೋಧಕ ಕಂದಕಗಳನ್ನು ಸರ್ಕಾರ ಇವತ್ತು ಮಾಡಿದೆ. ಸೋಲಾರ್ ತಂತಿ ಅಳವಡಿಸಿದೆ. ಹಾಗೆ ಬೇಲಿಯನ್ನು ಕೂಡ ಹಾಕಿದ್ದಾರೆ. ಟೆಂಟಿಕಲ್ ಫೆನ್ಸಿಂಗನ್ನು ಕೂಡ ಹಾಕಿದೆ. ಹಾಗೆ RCC ಪಿಲ್ಲರ್ಗಳನ್ನು ಕೂಡ ಹಾಕಿ ಕಾಮಗಾರಿಗಳನ್ನು ಮಾಡಿದೆ. ಇದು 2016-17ರಲ್ಲಿ ಇಂದೀಚೆಗೆ ಸದರಿ ವ್ಯಾಪ್ತಿನಲ್ಲಿ ಒಟ್ಟು 21 ಕಿಲೋಮೀಟರ್ ಆನೆಯ ಈ ನಿರೋಧಕ ಕಂದಕಗಳನ್ನು ಇವತ್ತು ಸರ್ಕಾರ ಮಾಡಿದೆ ಸನ್ಮಾನ್ಯ ಅಧ್ಯಕ್ಷರೇ. ಅದಾದಮೇಲೆ ಸುಮಾರು 8 ಕಿಲೋಮೀಟರ್ ಅಷ್ಟು ಸೋಲಾರ್ ತಂತಿ ಬೇಲಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅದಾದಮೇಲೆ ಈಗ ಇನ್ನೂ 10 ಕಿಲೋಮೀಟ್ರು ಟೆಂಟಿಕಲ್ ಫೆನ್ಸಿಂಗು ಮತ್ತು ಆನೆ ನಿರೋಧಕ ಕಂದಕಗಳು ಸಾಧ್ಯವಾಗಿಲ್ಲ ಮಾಡಲಿಕ್ಕೆ. ಇದು ಮುಂದಿನ ಹಂತದಲ್ಲಿ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಸರ್ಕಾರ ಹೇಳಿದೆ. ಅದಲ್ಲದೆ ಈ ಪ್ರದೇಶದಲ್ಲಿ ಸುಮಾರು 63 RC ಪಿಲ್ಲರ್ಗಳನ್ನು ಕೂಡ ನಿರ್ಮಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ಪ್ರಸ್ತುತ ಸಾಲಿನಲ್ಲಿ ಸುಮಾರು 10 ಆನೆ ಹಿಮ್ಮೆಟ್ಟಿಸುವ ತಂಡಗಳನ್ನು ಕೂಡ ಇವತ್ತು ರಚನೆ ಮಾಡಿದ್ದೀವಿ. ಸೊ ಆನೆ ಹಿಮ್ಮೆಟ್ಟಿಸ್ ಅಂತ ರಚನೆಗಳು ಮಾಡಿ ಯಾರು ಇಮಿಡಿಯೇಟ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಫೋನ್ ಮುಖೇನ ಆನೆ ಹಿಂಡು ಬಂದಿದೆ ಅಂದ ತಕ್ಷಣ ಆ ತಂಡ ಅಲ್ಲಿ ಕಾರ್ಯಪ್ರವೃತ್ತಿಯಾಗಿ ಇಮಿಡಿಯೇಟ್ಲಿ ಆನೆಗಳನ್ನು ಹಿಮ್ಮೆಟ್ಟಿಸುವ ಕೆಲಸನ ಮಾಡ್ತಾ ಇದೆ. ಇನ್ನೂ ಹೆಚ್ಚಿಗೆ ವಿವರಣೆ ಬೇಕಾದರೆ ನಾನು ಅರಣ್ಯ ಸಚಿವರ ಜೊತೆ ಇದು ಮಾಡಲಿಕ್ಕೆ ಮಾನ್ಯ ಸದಸ್ಯರು ಕೇಳಲಿಕ್ಕೆ. ನಮ್ಮ ಅಭಿಪ್ರಾಯ ಏನು ಅಂದರೆ, ಸುಮಾರು 500 ಎಕರೆ ಗದ್ದೆಗಳನ್ನು ನಾಟಿ ಮಾಡಲ್ಲ ವರ್ಷ. ಅವರು ಅತಿವೃಷ್ಟಿ ಬೇರೆ, ಅಲ್ಲಿ ಮಳೆ ಬೆಳೆ ಬೆಳೆಯೋಕ್ಕಾಗಲ್ಲ, ಆನೆ ಹಾವಳಿ ಬೇರೆ. ಎಲ್ಲಿ ಅತಿವೃಷ್ಟಿ, ಎಲ್ಲಿ ಆನೆಗಾಗಿ ಗದ್ದೆನ ಪಾಳು ಬಿಟ್ಟಿದ್ದಾರೆ ಅದಕ್ಕೆ ವರ್ಷ ಪರಿಹಾರ ಕೊಡಲಿ. ಆ ಥರ ಮಾಡಲಿಲ್ಲ. ಆನೆಗಾಗಿ ಗದ್ದೆ ಬಿಟ್ಟು ಯಾವುವು ಅದು ಸರ್ವೆ ಮಾಡಿ ಸರ್ಕಾರ ಒಂದು ಪರಿಹಾರ ಕೊಡಲಿ ಅಂತ ನಮ್ಮ ಅಭಿಪ್ರಾಯ. ಮತ್ತು ಆನೆ ಸ್ಥಳಾಂತರ ಮಾಡಬೇಕು. ಏನು ನಮ್ಮ ಅರಣ್ಯ ಸಚಿವರು ಇವತ್ತು ಬಂದಿಲ್ಲ, ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಅಲ್ಲಿನ ಸಮಸ್ಯೆ ಬಗ್ಗೆ ಅವರು ಖಂಡಿತವಾಗಿ ಇತ್ಯರ್ಥ ಮಾಡಿಕೊಡ್ತಂಥ ಒಂದು ವಿಶ್ವಾಸ ಇದೆ. ಸರ್ಕಾರ ಆ ನಿಟ್ಟಿನಲ್ಲಿ ಕ್ರಮವನ್ನು ಜರುಗಿಸ್ತಾರೆ. ಓಕೆ, ನಾನು ಒಂದು ಮಾನ್ಯ ಉಪಮುಖ್ಯಮಂತ್ರಿಗಳು ಗೋವಿಂದ ಕಾರಜೋಳ ಅವರು ತಾವು ಇದ್ದೀರಿ, ಇಲ್ಲಿ ಉಪಸ್ಥಿತರಿದ್ದೀರಿ. ಒಂದೇ ವಿಷಯ, ಇದು ಮಲೆನಾಡಿನಲ್ಲಿ ವಿಶೇಷವಾಗಿ ಕಾಡು ಪ್ರಾಣಿಗಳಿಂದ ಆನೆ ಒಳಗೊಂಡಂತೆ ಕಾಡು ಪ್ರಾಣಿಗಳು ಎಲ್ಲದರಿಂದ ಹಾನಿ ವಿಪರೀತವಾಗಿ ಆಗ್ತಾ ಇದೆ. ರೈತರ ಬೆಳೆಗಳಿಗೆ ಬಹಳ ದೊಡ್ಡ ನಷ್ಟ ಆಗ್ತಾ ಇದೆ. ನೀವು ಅದು ಯಾವ್ಯಾವ ತಜ್ಞರ ಹತ್ರ ಕೇಳಿ ಆ ಕಾಡು ಪ್ರಾಣಿಗಳನ್ನು ಹೇಗೆ ನಿಯಂತ್ರಿಸೋದು ಅನ್ನೋದರ ಬಗ್ಗೆ ಎಲ್ಲ ವರದಿ ತೊಗೊಳ್ಳಿ, ಕ್ರಮ ಏನು ತೊಗೊಳ್ತಿರೋ ತೊಗೊಳ್ಳಿ. ಆದರೆ ನಾನು ನಿಮಗೆ ಸರ್ಕಾರಕ್ಕೆ ಸೂಚಿಸೋದಕ್ಕೆ ಬಯಸೋದು ಅಂದರೆ, ನೀವು ಪರಿಹಾರವನ್ನು ಹೆಚ್ಚಿಕೊಡಿ ರೈತರಿಗೆ. ಈಗ ನಮ್ಮದು ಗದ್ದೆಯಲ್ಲಿ 10 ಚೀಲ ಭತ್ತ ಹೋದರೆ 10 ಚೀಲಕ್ಕೆ ಎಷ್ಟು ಭತ್ತದ ರೇಟ್ ಆಗುತ್ತೋ ಅಷ್ಟು ಕೊಡಿ. ನಾವು ಜಾಸ್ತಿ ಕೇಳೋದಿಲ್ಲ. ಮಾರ್ಕೆಟ್ನಲ್ಲಿ ನಮ್ಗೆ ಎಷ್ಟು ಹಾನಿ ಆಗುತ್ತೋ ಅಷ್ಟು ಕೊಡುವ ಹಾಗೆ ಮಾಡಿ. ಎರಡನೇ, ತ್ವರಿತಗತಿಯಲ್ಲಿ ಅದ್ರ ವಿಲೆ ಆಗುವಾಗ ಮಾಡಿ. ಇದು ಎರಡನ್ನು ಮಾಡಿದ್ರಾರು ರೈತರಿಗೆ ಸ್ವಲ್ಪ ಒಂದು ಸಮಾಧಾನ ಆಗುತ್ತೆ. ಇಲ್ಲ ಅಂದರೆ ರೈತರು ಕೈ ಬಂದು ಬೆಳೆಯನ್ನು ಕಳ್ಕೊಳ್ತಿದ್ದಾರೆ, ಕಾಡು ಪ್ರಾಣಿಗಳಿಂದಾಗಿ ಅವರು ಹತಾಶರಾಗ್ತಿದ್ದಾರೆ. ಆ ಸ್ಥಿತಿ ಇದೆ. ಇಲ್ಲ ಅಧ್ಯಕ್ಷ, ತಾವು ಹೇಳಿದ್ದು ನಿಜ ಆಗಿದೆ. ಇದು ಏನು ಆನೆ ಹಿಂಡುಗಳೋಗಿ ಇವತ್ತು ಬೆಳೆ ನಾಶ, ತೋಟಗಳಲ್ಲಿ ಬಾಳೆಹಣ್ಣು ಇವೆಲ್ಲ ಆಗ್ತಾ ಇದೆ. ಅಲ್ಲ, ಆನೆ ಒಂದೇ ಅಲ್ಲ, ಮಂಗನಿಂದ ಆಗ್ತಾ ಇದೆ, ನವಿಲಿನಿಂದ ಆಗ್ತಾ ಇದೆ, ಹಂದಿಯಿಂದ ಆಗ್ತಾ ಇದೆ, ಕಾಡುಕೋಣದಿಂದ ಆಗ್ತಾ ಇದೆ, ಎಲ್ಲ ಬೇರೆ ಬೇರೆ ಪ್ರಾಣಿಗಳಿಂದ ಎಲ್ಲ ಆಗ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, ಅವ್ರು ಕೇಳಿದ್ದು ಸ್ಪಷ್ಟ ಇದೆ. 500 ಎಕರೆ ಭತ್ತ ಬೆಳೆಯುವಂಥ ಪ್ರದೇಶವನ್ನು ಹಾಳು ಬಿಟ್ಟಿದ್ದಾರೆ ಅವರು.
ಅಂದರೆ ಪ್ರತಿ ವರ್ಷ ಆನೆ ಬಂದು ಹೇಗಿದ್ರೂ ನಾಶ ಮಾಡ್ತದೆ ಅಂತ ಪಾಳು ಬಿಟ್ಟಿದ್ದಾರೆ. ಆ ಪಾಳು ಬಿಟ್ಟಂಥ ಜಮೀನಿಗೂ ಕೂಡ ನೀವು ವರ್ಷ ಕಂಪನ್ಸೇಷನ್ ಕೊಡಬೇಕು. ಇಲ್ಲದೇ ಇದ್ದರೆ ಅವ್ರದ್ದು ಪರಿಹಾರ ಕೊಟ್ಟು ಶಿಫ್ಟ್ ಮಾಡಬೇಕು, ಆ ವಿಲೇಜನ್ನು ಶಿಫ್ಟ್ ಮಾಡಬೇಕು, ಆಲ್ಟರ್ನೇಟಿವ್ ಅವರಿಗೆ ಜಮೀನನ್ನು ಕೊಡಬೇಕು. ಇದು ನಮ್ಮ ಪಶ್ಚಿಮ ಘಟ್ಟದ ಎಲ್ಲ ತಾಲೂಕುಗಳಲ್ಲೂ ಇರುವಂಥ ಸಮಸ್ಯೆ. ಅಧ್ಯಕ್ಷರು ಹೇಳಿದಾಗೇ ಕಾಡು ಪ್ರಾಣಿಗಳಿಂದ ವಿಪರೀತ ಹಾನಿ. ನಾವು ಗೊಬ್ಬರ ಹಾಕ್ತೇವೆ, ನಾಟಿ ಮಾಡ್ತೇವೆ, ಎಲ್ಲ ಹಣ ಹಾಕ್ತೀವಿ, ಶ್ರಮ ಹಾಕ್ತೀವಿ, ಎಲ್ಲ ಕೊಯ್ಲು ಬಂದಾಗ ಅದು ಪ್ರಾಣಿ ತಿಂದ್ಕೊಂಡು ಹೋಗುತ್ತೆ. ಇದ್ರ ಹಿನ್ನೆಲೆಯಲ್ಲಿ ಇಲ್ಲ ನಮಗೆ ಬಂದೂಕಿನಲ್ಲಿ ಹೊಡೆಯೋಕ್ಕೆ ಅವಕಾಶ ಕೊಡ್ಬೇಕು. ನೀವು ಬಂದೂಕಿನಲ್ಲಿ ಹೊಡೆಯೋಕ್ಕೆ ಅವಕಾಶ ಕೊಡು. ಹಂದಿ ಕೂಡ ಹೊಡೆಯಕ್ಕೆ ಬಿಡೋದಿಲ್ಲ ಸರ್ ಇವರು. ಮೊನ್ನೆ ನಮ್ಮೂರಿನಲ್ಲಿ ಹಂದಿ ಹೊಡೆದು ಅಂತ ತಗೊಂಡೋಗಿ ಜೈಲಿಗೆ ಹಾಕೋದು. ಇಲ್ಲ ಅವ್ರ ಪ್ರಾಣಿಗಳನ್ನ ಅವ್ರ ಕಾಡಲ್ಲಿ ಇಟ್ಕೊಳ್ಳಿ, ನಮ್ಮ ಜಮೀನಿಗೆ ಕಳ್ಸೋದು ಬೇಡ. ಜಮೀನಿಗೆ ಕಳ್ಸಿದ್ರೆ ನಾವು ಗುಂಡಲ್ಲಿ ಹೊಡೆದು ಸಾಯಿಸೋಕ್ಕೆ ನಮ್ಗೆ ಅನುಮತಿ ಕೊಡಿ. ಇಲ್ಲ ನೀವು ಪರಿಹಾರ ಕೊಡಿ, ವರ್ಷ ಸರಿಯಾದ ಪರಿಹಾರ. ಅಧ್ಯಕ್ಷರು ಏನು ಹೇಳಿದ್ರು ಆ ರೀತಿ ಪರಿಹಾರ ಕೊಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಹಿರಿಯ ಸದಸ್ಯರು ಕೂಡ ಇದ್ರ ಬಗ್ಗೆ ಭಾಳಷ್ಟು ಪ್ರಸ್ತಾಪ ಆಗ್ತಾ ಇದೆ. ಏನು ಈ ಇಲಾಖೆಯಿಂದ ಆನೆಗಳ ಹಾವಳಿಯಿಂದ ಬೆಳೆ ನಷ್ಟ, ಬೇರೆ ಬೇರೆ ಇದು ನಷ್ಟ ಆಗ್ತಾಯಿದೆ, ತ್ವರಿತವಾಗಿ ಅದನ್ನು ಸಕಾಲದಲ್ಲಿ ಮಾಡೋ ಯೋಜನೆ ಕೂಡ ಇವತ್ತು ತಂದಿರತಕ್ಕಂಥದ್ದು. ಅದರ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕ್ರಮವನ್ನು ಜರುಗಿಸಬೇಕು. ಓಕೆ, ಡಾಕ್ಟರ್ ಯತೀಂದ್ರ, ಇಲ್ಲ ಶಿವಾನಂದ ಎಸ್ ಪಾಟೀಲ್, ಇಲ್ಲ ಹರೀಶ್ ಪುಂಜಾ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮತ್ತು ಸಕಾಲ ಸಚಿವರಿಗೆ ಚುಕ್ಕೆ ಗುರುತಿನ ಪ್ರಶ್ನೆ 885 ಕೇಳಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕೊರೋನಾದ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅತಿಥಿ ಉಪನ್ಯಾಸಕರ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದ್ದೆ. ಈಗಾಗಲೇ 21/7/2020 ಜುಲೈನಿಂದ ಅತಿಥಿ ಶಿಕ್ಷಕರು ಇವತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಆನ್ಲೈನ್ ತರಗತಿಗಳನ್ನು ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ವೇತನ ಇಲ್ಲದೆ ಅವರು ಇವತ್ತು ಬೇರೆ ಬೇರೆ ಹೈಯರ್ ಎಜುಕೇಷನ್ ಮುಗಿಸಿರ್ತಕ್ಕಂಥ ಬಂಧುಗಳು ಇವತ್ತು ಕೆಳ ಮಟ್ಟದಲ್ಲಿ ಕೆಲಸ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದು ತರಕಾರಿ, ಹಣ್ಣು ಹಂಪಲು ಇತ್ಯಾದಿ ವ್ಯಾಪಾರ ಕೂಲಿ ಕೆಲಸಕ್ಕೂ ಇಳಿತಕ್ಕಂಥ ಪರಿಸ್ಥಿತಿಯಲ್ಲಿ ಅತಿಥಿ ಉಪನ್ಯಾಸಕರು ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪದವಿ ಯಾರು ಅತಿಥಿ ಶಿಕ್ಷಕರಿದ್ದಾರೆ ಅವರಿಗೆ ಈಗಾಗಲೇ ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ ವೇತನವನ್ನು ಕೊಡತಕ್ಕಂಥ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಅದರಿಂದಾಗಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣದ ರೀತಿಯಲ್ಲಿ ಆಗ್ತದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರಿಗೂ ಕೊರೋನಾದ ಸಂದರ್ಭದಲ್ಲಿ ಈಗ ಅವ್ರನ್ನ ಆನ್ಲೈನ್ ಶಿಕ್ಷಣವನ್ನು ಮಾಡ್ತಾ ಇರತಕ್ಕಂಥ ಬಂಧುಗಳಿಗೂ ಸಹ ವೇತನ ಕೊಡಬೇಕೆನ್ನುವಂಥ ಆಗ್ರಹ ಮೊದಲನೇದು. ಸಭಾಧ್ಯಕ್ಷರೇ, ಆ ಉತ್ತರವನ್ನು ಭಾಳ ಸ್ಪಷ್ಟವಾಗಿ ನಾವು ಕೊಟ್ಟಿದ್ದೀವಿ. ನಮ್ಮ ಇಲಾಖೆಯಲ್ಲಿ ಅದು ಪದವಿ ಪೂರ್ವ ಇರ್ಬೋದು, ಪ್ರೌಢ ಇರ್ಬೋದು, ಪ್ರತಿ ವರ್ಷ ನಾವು ಅತಿಥಿ ಉಪನ್ಯಾಸಕರನ್ನ ಶೈಕ್ಷಣಿಕ ವರ್ಷ ಪ್ರಾರಂಭ ಆದಮೇಲೆ ನಾವು ತಗೊಳ್ತೀವಿ. ಈಗ ಅವರು ಎಲ್ಲಿವರೆಗೂ ಕೆಲಸ ಮಾಡಿದ್ದಾರೆ, ಮಾರ್ಚ್ 30ನೇ ತಾರೀಕುವರೆಗೂ, ಅಲ್ಲಿವರೆಗೂ ಅವರ ವೇತನನೆಲ್ಲ ಪೂರ್ಣ ನಾವು ಪಾವತಿ ಮಾಡಿದ್ದೀವಿ. ಈ ವರ್ಷ ಇನ್ನೂ ಕಾಲೇಜು ಶಾಲೆ ಪ್ರಾರಂಭ ಆಗಿಲ್ಲದೆ ಇರೋದ್ರಿಂದ ಯಾವುದೋ ಅತಿಥಿ ಉಪನ್ಯಾಸಕ ನಾವು ತೊಗೊಳಕ್ಕಾಗಿಲ್ಲ. ಶಾಲಾ ಕಾಲೇಜು ಪ್ರಾರಂಭ ಆದ್ಮೇಲೆ ನಾವು ಅವ್ರನ್ನ ತಗೊಳ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ಸಂಬಂಧಪಟ್ಟಂತೆ ವಿಷಯ ಉಪನ್ಯಾಸಕರು ತಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರತಿ ವಿಷಯಕ್ಕೆ ಪ್ರತ್ಯೇಕವಾಗಿ ನೋಟ್ಬುಕ್ಗಳನ್ನು ಇರಿಸಿ ವಿಡಿಯೋ ಪಾಠದ ನಂತರ ಅವಧಿಯಲ್ಲಿ ನೀಡಲಾಗುವ ನೋಟುಗಳನ್ನು ದಿನಾಂಕವಾರು ಬರೆದು ತರಗತಿಗಳು ಪ್ರಾರಂಭವಾದಾಗ ಸದರಿ ನೋಟುಗಳನ್ನು ಪರಿಶೀಲನೆ ಮಾಡಿ ಸಹಿ ಮಾಡುವ ಜವಾಬ್ದಾರಿ ಉಪನ್ಯಾಸಕರಿಗೆ ಇದೆ ಎನ್ನುವಂಥದ್ದನ್ನು ಈಗಾಗಲೇ ಇಲಾಖೆ ಒಂದು ನೋಟಿಫಿಕೇಶನ್ ಸಹ ಈಗಾಗಲೇ ಹೊರತಂದಿರತಕ್ಕಂಥದ್ದು. ಈ ಪ್ರಕಾರವಾಗಿ ಆ ಎಲ್ಲ ಅತಿಥಿ ಉಪನ್ಯಾಸಕರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈಗ ಹರೀಶ್ ಪುಂಜಾ ಅವರು ಆ ನೋಟಿಫಿಕೇಶನ್ ಮಾಡಿದ್ದಿದ್ರೆ ಅದರ ಆಧಾರದ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಸರ್, ಇದಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾರು ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಯಾರು ಉಪನ್ಯಾಸಕರಿದ್ದಾರೆ ಅವರು ಅತಿಥಿ ದೇವೋಭವ ಎನ್ನುವಂತ ಧ್ಯೇಯ ವಾಕ್ಯದೊಂದಿಗೆ 1 ದಿನದ ವೇತನವನ್ನು
ಅತಿಥಿ ಉಪನ್ಯಾಸಕರಿಗೆ ಕೊಡಬೇಕೆನ್ನುವಂಥದ್ದು ಈಗಾಗಲೇ ಅವರು ಘೋಷಣೆ ಮಾಡಿದ್ದಾರೆ. Okay, ನೀವು ಆಮೇಲೆ ಒಂದ್ಸಲ ಘೋಷಣೆ ಮಾಡಿದ್ದಾರೆ, ಅದನ್ನು ತಕ್ಷಣ ಅವರಿಗೆ ಬಿಡುಗಡೆಗೊಳಿಸತಕ್ಕಂಥ ಕೆಲಸವನ್ನು ಮಾಡಬೇಕೆನ್ನುವಂತ ವಿನಂತಿಯನ್ನು ಸಹ ಮಾಡ್ತಾರೆ. ಹರೀಶ್ ಪುಂಜಾ, ನೀವು ಆಮೇಲೆ ಅದ್ರ ವಿವರಗಳೊಂದಿಗೆ ಸಚಿವರ ಜೊತೆಗೆ ಮಾತಾಡಿ. ಮಂಜುನಾಥ್ ಎ ಇಲ್ಲ, ಗಣೇಶ್, ದಿನಕರ್ ಶೆಟ್ಟಿ, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಬಸವನಗೌಡ ದದ್ದಲ್, ಎಸ್ ಎ ರಾಮದಾಸ್, ಡಾಕ್ಟರ್ ಯತೀಂದ್ರ, ಶಿವಾನಂದ ಎಸ್ ಪಾಟೀಲ್, ಡಾಕ್ಟರ್ ಅಜಯ್ ಧರ್ಮಸಿಂಗ್. ಪ್ರಶ್ನೋತ್ತರ ಮುಕ್ತಾಯ ಆಯಿತು. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳನ್ನು ಮಂಡಿಸುವುದು. ಮಾನ್ಯ ಅಧ್ಯಕ್ಷರೇ, ದಿನಾಂಕ 10ನೇ ಡಿಸೆಂಬರ್ 4ನೇ ಪಟ್ಟಿಯಿಂದ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 100 ಪ್ರಶ್ನೆಗಳ ಉತ್ತರವನ್ನು ಮಂಡಿಸುತ್ತಿದ್ದೇನೆ. ಓಕೆ, ಸಭೆಯ ಮುಂದಿಡಲಾದ ಕಾಗದ ಪತ್ರವನ್ನು ಮಂಡಿಸುವುದು. ಶ್ರೀಯುತ ಗೋವಿಂದ ಕಾರಜೋಳ ಅವರು. ನನ್ನ ಹೆಸರಿನ ಮುಂದಿರತಕ್ಕಂಥ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಬಸವರಾಜ ಬೊಮ್ಮಾಯಿ ಅವರು. ಬಸವರಾಜ ಬೊಮ್ಮಾಯಿ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಅಧ್ಯಕ್ಷ ಸಭೆಯ ಮುಂದೆ ಮಂಡಿಸ್ತಾ ಇದ್ದೇನೆ. ಓಕೆ, ಶ್ರೀಯುತ ಕೆ ಎಸ್ ಈಶ್ವರಪ್ಪನವರು. ಮಾನ್ಯ ಅಧ್ಯಕ್ಷ, ಈಶ್ವರಪ್ಪನವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನ ಸಭೆಯಲ್ಲಿ ಮಂಡಿಸ್ತಾ ಇದ್ದೇನೆ. ಶ್ರೀಯುತ ಎಸ್ ಟಿ ಸೋಮಶೇಖರ್ ಅವರು. ಮಾನ್ಯ ಸಭಾಧ್ಯಕ್ಷ, ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆ ಮುಂದೆ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಬೇರೆ ಬೇರೆ ಜಿರೋವನ್ನು ಒಳಗೊಂಡಂತೆ ವಿಷಯಗಳಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಸದನವನ್ನು ಈಗ 2:30 ಗಂಟೆಗೆ ಸೇರುವಂತೆ ಮುಂದೂಡ್ತಾ ಇದ್ದೇನೆ. ಮಾನ್ಯ ಅದಾದ್ಮೇಲೆ ಕೊಡ್ತೀನಿ. ಮಾನ್ಯ ಪ್ರಧಾನಮಂತ್ರಿಗಳು ಸಂಸತ್ ಭವನದಕ್ಕೆ ಶಿಲಾನ್ಯಾಸ ಮಾಡುವಂಥದ್ದಕ್ಕೆ ಅದು ಮುಗಿಯೋದಿಲ್ಲ, ಅದು ಭಾಳ ಹೊತ್ತು ತಗೊಳುತ್ತೆ, ನಂಗೆ ಗೊತ್ತಿದೆ ಅದು. ಅದಕ್ಕೆ ಭಾಳ ಜನ ಅದು ಮಾತಾಡೋರು ಇದ್ದಾರೆ, ಒಬ್ಬರೇ ಮಾತಾಡಿದ್ರೆ ಮುಗಿಯೋದಿಲ್ಲ ಅದು. ಹಾಗಾಗಿ ಈಗ 2:30ಗೆ ಮುಂದೂಡ್ತಿದ್ದೀನಿ. ಪ್ರಧಾನಮಂತ್ರಿಗಳು ಏನು ನೂತನ ಸಂಸತ್ ಭವನಕ್ಕೆ ಶಂಕುಸ್ಥಾಪನೆ ಏನು ಮಾಡ್ತಿದ್ದಾರೋ ಅದರೊಳಗೆ ವರ್ಚುವಲಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೀನಿ. ತಮಗೆ ಲಿಂಕ್ ಕಳಿಸಿದೆ. ಯಾರಿಗಾದರೂ ಅದ್ರ ಕೊರತೆ ಇದ್ದರೆ ನನ್ನ ಕಚೇರಿಯಲ್ಲೂ ಅದ್ರ ವ್ಯವಸ್ಥೆ ಇದೆ. ಈಗ 2:30 ಗಂಟೆಗೆ ಮತ್ತೆ ಸೇರುವಂತೆ ಸದನವನ್ನು ಮುಂದೂಡಲಾಗಿದೆ.